ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತನ ಆನಂದ ಚಿತ್ತನನ್ನು ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಶ್ರದ್ಧಾಭಕ್ತಿಯಿಂದ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಳೆದ ಭಾನುವಾರವಂತೂ ಅಯ್ಯಪ್ಪ ಸ್ವಾಮಿಯ ಕಥಾಶ್ರವಣ ಸಾಕಷ್ಟು ವಿಭಿನ್ನ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇತ್ತು. ಒಂದಷ್ಟು ವಿಚಾರಗಳನ್ನು ಮಾತಾಡಿದ್ವಿ, ಒಂದಷ್ಟು ಕಥಾಶ್ರವಣವನ್ನು ನಿಲ್ಲಿಸಿದ್ವಿ. ಯಾಕೆಂದರೆ ಆ ಒಂದು ಭಾನುವಾರದ ತಂತ್ರಸಾರ ಆಗಿರ್ತಕ್ಕಂಥದ್ದಿರ್ಬೋದು, ಅನುಷ್ಠಾನವನ್ನು ತಿಳಿಸ್ಕೊಡ್ತಕ್ಕಂಥದ್ದಿರ್ಬೋದು, ಪ್ರತಿಯೊಂದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಈ ಬಾರಿಯೂ ಕೂಡ ಬಹಳ ವಿಶೇಷವಾಗಿ ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೆ ನಾನು. ಈ ಬಾರಿ ಭಾನುವಾರವೂ ಕೂಡ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿಯನ್ನೇ ತೊಗೊಂಡು ಬರ್ತೇವೆ ಅಂತ ಹೇಳಿ, ಆದರೆ ಸೋಮವಾರ ಅತ್ತಪ್ಪಿ ಮಂಗಳವಾರ ನಡೆದಿರ್ತಕ್ಕಂಥ ಚಂದ್ರಗ್ರಹಣ, ಸೋಮವಾರ ಕಾರ್ತೀಕ ಸೋಮವಾರ ತಪ್ಪಿ ಮಂಗಳವಾರ ನಡೆದಿರ್ತಕ್ಕಂಥ ಚಂದ್ರಗ್ರಹಣ, ಆ ಒಂದು ಚಂದ್ರಗ್ರಹಣದಿಂದ ಆಗಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಸಂಕಷ್ಟಗಳು, ಆಗಿರ್ತಕ್ಕಂಥ ಒಂದಷ್ಟು ಬದಲಾವಣೆಯ ಕುರಿತಾಗಿ. ಯಾಕೆ ಅಂದರೆ ಒಂದೇ ಮಾಸದಲ್ಲಿ 2 ಗ್ರಹಣಗಳು ಬಂದಿರತಕ್ಕಂಥದ್ದಿದೆ. ಬಹಳ ನೋವನ್ನು ತಂದುಕೊಟ್ಟಿರ್ತಕ್ಕಂಥದ್ದಿದೆ, ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂದರೆ ಒಂದೇ ಮಾಸದಲ್ಲಿ 2 ಗ್ರಹಣಗಳು ಬಂದರೆ ಅದು ಸಾಕಷ್ಟು ಸಮಸ್ಯೆಗಳನ್ನೇ ತೆಗೆದುಕೊಂಡು ಬರುತ್ತೆ ಎಂಬತಕ್ಕಂಥದ್ದು ಮಾತಿದೆ. ಅದಕ್ಕೋಸ್ಕರ ಅಂತಾನೆ 12 ರಾಶಿಗಳಲ್ಲಿರ್ತಕ್ಕಂಥವ್ರು, 27 ನಕ್ಷತ್ರ, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಮೊದಲನೇದಾಗಿ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಿತ್ತು. ಅಲ್ಲಿ ಬಹಳ ವಿಶೇಷವಾಗಿ ಚಂಡಿಕಾ ಹವನವನ್ನು ಕೂಡ ಮಾಡಿಸಿರ್ತಕ್ಕಂಥದ್ದಿತ್ತು. ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಹವನವನ್ನು ಮಾಡಿ ಅಲ್ಲೇ ಅದರ ಆ ಒಂದು ಸೌಪರ್ಣಿಕಾ ನದಿ ಏನಂತಾರೆ, ಕೊಲ್ಲೂರು ಮೂಕಾಂಬಿಕಾ ಶ್ರೀ ಕ್ಷೇತ್ರ ಮೂಕಾಂಬಿಕೆ ದೇವಿಯ ದೇವಸ್ಥಾನದ ಸಮೀಪ ಇರ್ತಕ್ಕಂಥ ಸೌಪರ್ಣಿಕಾ ನದಿ ತೀರದಲ್ಲಿರ್ತಕ್ಕಂಥ ದೇವಸ್ಥಾನ, ಆ ಒಂದು ನದಿಯಲ್ಲಿ ಸತತವಾಗಿ 2 ಗಂಟೆಗಳು 3 ಗಂಟೆಗಳ ಕಾಲ ಕೂತು ಜಪ ತಪ ಅನುಷ್ಠಾನವನ್ನು ಮಾಡಿದ್ವಿ. ಇದೆಲ್ಲವನ್ನು ಕೂಡ ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ ಮಾಡಿರ್ತಕ್ಕಂಥ ಶ್ರಮ. ನಿಜವಾಗ್ಲೂ ಹೇಳಬೇಕಂದ್ರೆ ಬಹಳ ಆನಂದವೇ ಅಂತಾನೆ ಅನ್ನಿಸ್ತು. ಯಾಕೆ ಅಂದರೆ ಆ ಸೌಪರ್ಣಿಕಾ ನದಿ ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಆ ಸೌಪರ್ಣಿಕಾ ನದಿ ನಿಜಕ್ಕೂ ಅದು ಅಮೃತ. ಹೇಳೋದಾದರೆ ನಿಜಕ್ಕೂ ಅದು ಅಮೃತ. ಆ ಅಮೃತ ಎಂಬತಕ್ಕಂಥ ಪದ ಹೇಗೆ ಬಂತು? ಸೌಪರ್ಣಿಕಾ ನದಿಯಲ್ಲಿ ಅಂಥ ಆಯುರ್ವೇದದ ಗುಣಗಳಿದೆಯಾ? ಒಂದಷ್ಟು ಜನ ಹೇಳ್ತಾರೆ ಆ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಸಾಕು, ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ, ಚರ್ಮ ರೋಗದಲ್ಲಿ ಏನಾದಿದ್ರೆ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ಶಕ್ತಿ ಏನಿದೆ ಆ ಒಂದು ನೀರಿನಲ್ಲಿ? ಈ ಒಂದು ವಿಚಾರಕ್ಕೆ ಬಂದಾಗ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಹೋಗಬೇಕಾದ್ರೆ ಆ ಒಂದು ಸಂಜೀವಿನಿ ಪರ್ವತದ ಒಂದು ತುಂಡು ಕೆಳಗೆ ಬಿದ್ದು ಕೊಡಚಾದ್ರಿ ಬೆಟ್ಟ ಹಾಗೆ ಹೆಸರನ್ನು ಗಳಿಸ್ತು. ಕೊಡಚಾದ್ರಿ ಬೆಟ್ಟದ ಹಾಗೆ ಹೆಸರನ್ನು ಗಳಿಸ್ತು. ಆ ಒಂದು ಕೊಡಚಾದ್ರಿ ಬೆಟ್ಟದನ್ನು ಆಸಿ ಆ ಒಂದು ವೃಕ್ಷ, ಆ ಒಂದು ಬೆಟ್ಟದಲ್ಲಿ ಸಿಗ್ತಕ್ಕಂಥ ಔಷಧಿ, ಆ ಒಂದು ಗಿಡಗಳು, ಮರಗಳು, ಬೇರುಗಳು ಪ್ರತಿಯೊಂದನ್ನು ಕೂಡ ದಾಟ್ಕೊಂಡು ಅದನ್ನು ಅನುಸರಿಸ್ಕೊಂಡು ಬಂದಿರತಕ್ಕಂಥ, ಅದರ ಹಾದಿಯಲ್ಲಿ ಜುಳು 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 ಹರಿದುಕೊಂಡು ಬಂದಿರತಕ್ಕಂಥ ನೀರೇ ಸೌಪರ್ಣಿಕಾ ನದಿ. ಅಂತಹ ಔಷಧಿ ಗುಣಗಳಿರ್ತಕ್ಕಂಥ ಆ ಒಂದು ವನದಿಂದ ಬಂದಿರತಕ್ಕಂಥ ನದಿ ಅದು. ಅದಕ್ಕೋಸ್ಕರ ಆ ಒಂದು ನದಿಗೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಅಂತಹ ನದಿಯಲ್ಲಿ ನಾವು ಚಂದ್ರಗ್ರಹಣದಂದು, ಗ್ರಹಣದ ಸಮಯದಲ್ಲಿ, ಗ್ರಹಣದ ಸ್ಪರ್ಶ ಕಾಲದಿಂದ ಹಿಡಿದು ಮೋಕ್ಷ ಕಾಲದವರೆಗೂ ಕೂಡ ಪ್ರಾರ್ಥನೆಯನ್ನು ಮಾಡಿ ನೋಡಿ. ಸ್ಪರ್ಶ ಕಾಲದಲ್ಲಿ ತಾಯಿ ಮೂಕಾಂಬಿಕೆ ದೇವಿಯನ್ನು ದರ್ಶನವನ್ನು ಮಾಡಿರ್ತಕ್ಕಂಥದ್ದಿತ್ತು. ಸ್ಪರ್ಶಕಾಲ ಆದ ನಂತರ
ಇನ್ನೇನು ಮಧ್ಯಕಾಲ ಬರಬೇಕು, ಆ ಒಂದು ಸಮಯದಲ್ಲಿ ಆ ಒಂದು ನದಿಯಲ್ಲಿ ಕೂತು ಸಾಕಷ್ಟು ಜಪತಪ ಅನುಷ್ಠಾನಗಳನ್ನು ಮಾಡಿದ್ವಿ ಲೋಕ ಕಲ್ಯಾಣಾರ್ಥವಾಗಿ. ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದ ಚಿತ್ತ ಯಾವತ್ತೇ ಇದ್ರೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ವೀಕ್ಷಕರು ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ಯಾವುದೇ ರೀತಿ ಸಮಸ್ಯೆಗಳಿಗೆ ಈಡಾಗಬಾರ್ದು. ಎಷ್ಟೇ ಬೆಟ್ಟದಷ್ಟು ಸಮಸ್ಯೆ ಬಂದರೂ ಕೂಡ ನಮ್ಮಿಂದ ಆಗಲಿ, ನಮ್ಮ ತಂದೆಯವರಿಂದ ಆನಂದ್ ಗುರುಜಿಯವರಿಂದ ಆಗಲಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಹರ್ಷಿವಾಣಿ ಕಾರ್ಯಕ್ರಮ ಮಾಡ್ತಾ ಇದೆ. ನಿಜಕ್ಕೂ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮೆಚ್ಚಲೇಬೇಕು. ಮಹರ್ಷಿವಾಣಿಯನ್ನು ಮೆಚ್ಚಬೇಕು. ಜೀ ಕನ್ನಡವನ್ನು ಮೆಚ್ಚಬೇಕು. ಯಾಕೆಂದರೆ 9 ವರ್ಷಗಳು, ಸತತ 9 ವರ್ಷಗಳಿಂದನೂ ಕೂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದಿದೆ. ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಮನೋಸಂಕುಲವನ್ನು ನಾವೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ಅಂತಲೇ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತಲೇ ಈ ಒಂದು ಮಹೋನ್ನತ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ನಿಜಕ್ಕೂ ಜೀ ಕನ್ನಡಕ್ಕೆ ನಾನು ತಲೆ ಬಾಗಲೇಬೇಕು. ಯಾಕೆ ಅಂದರೆ ಪ್ರತಿಯೊಂದನ್ನು ಕೂಡ ದೃಶ್ಯವನ್ನು ಆ ಒಂದು ಚಿತ್ರೀಕರಿಸಿ ಆ ಒಂದು ಚಿತ್ರಣವನ್ನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಕ್ಕಂಥ ಕೆಲಸ ಪ್ರತಿನಿತ್ಯ ತಾವು ಬೆಳಗ್ಗೆ ಎದ್ದ ತಕ್ಷಣ ಟಿವಿ ಜೀ ಕನ್ನಡ ಆನ್ ಮಾಡಿದ ತಕ್ಷಣ ದೇಗುಲ ದರ್ಶನ, ಮಹರ್ಷಿವಾಣಿ ಕಾರ್ಯಕ್ರಮಗಳಲ್ಲಿ ದೇವರುಗಳನ್ನು ತೋರಿಸ್ತಕ್ಕಂಥದ್ದು. ನೋಡಿ, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಆ ದಿನ ಯಾವ ವಿಶೇಷತೆ ಇದೆ, ಅವತ್ತಿನ ದಿವಸ ಹಬ್ಬ ಹರಿದಿನಗಳಿರ್ತಕ್ಕಂಥದ್ದಿರ್ಬೋದು, ಇಲ್ಲಾಂದರೆ ಬೇರೆ ಪುಣ್ಯ ದಿನಗಳಿರ್ತಕ್ಕಂಥದ್ದಿರ್ಬೋದು, ಆ ಒಂದು ಸಮಯದಲ್ಲಿ ಯಾವ ದೇವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂಥ ದೇವರ ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಮಾಡಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ನೋಡಿ, ಒಂದಷ್ಟು ದೇವರುಗಳನ್ನು ನಾವು ತೋರಿಸ್ಬೋದು, ಒಂದಷ್ಟು ದೇವರುಗಳನ್ನು ತೋರಿಸ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಸೂಕ್ಷ್ಮತೆಗಳಿರ್ತಕ್ಕಂಥದ್ದಿರುತ್ತೆ. ತಾಯಿಯ ಶಕ್ತಿ ಅಷ್ಟಿರ್ತಕ್ಕಂಥದ್ದಿದೆ. ಅಲ್ಲಿ ಆ ಒಂದು ಸಮಯದಲ್ಲಿ ಚಿತ್ರೀಕರಿಸೋದಕ್ಕೆ ಆಗೋದಿಲ್ಲ. ಆಗ ಗೋಪುರ ದರ್ಶನವನ್ನು ಮಾಡಿಸ್ತಕ್ಕಂಥದ್ದಿರುತ್ತೆ. ಆ ಒಂದು ಗೋಪುರ ದರ್ಶನವನ್ನು ಮಾಡಿಸೋದಕ್ಕೂ ಅಷ್ಟೇ ಅಲ್ಲಿ ಸಾಮಾನ್ಯವೇ ಅಲ್ಲ. ಯಾಕೆಂದರೆ ಜನರಿರ್ತಾರೆ, ನುಗ್ಗಲಾಟಗಳಿರ್ತವೆ, ಅಲ್ಲಿನ ಆಫೀಸ್ ಕಚೇರಿಗಳಲ್ಲಿ ಒಂದು ಪರ್ಮಿಷನನ್ನು ತೊಗೊಳ್ಬೇಕಾಗತ್ತೆ. ಇದೆಲ್ಲವ ಸಾಹಸಗಳನ್ನು ಮಾಡಿ ಗೋಪುರ ದರ್ಶನವನ್ನು ಮಾಡ್ತೇವೆ. ಗೋಪುರ ದರ್ಶನ ಮಾಡಿದ್ರೆ ನಮಗೇನಾಗುತ್ತೆ ಗುರುಗಳೇ? ನೋಡಿ, ಒಂದು ರೀತಿ ಹೇಳಬೇಕು ಅಂದರೆ, ಒಳಗಡೆ ಇರತಕ್ಕಂಥ ವಿಗ್ರಹದ ದರ್ಶನ ಮಾಡ್ತೀವೋ ಇಳಿದ್ವೋ, ನಾವು ಗೋಪುರ ದರ್ಶನವನ್ನು ಮಾಡಿದ್ರೆ ಒಳಗಡೆ ಇರತಕ್ಕಂಥ ಭಗವಂತನ ನಿಜವಾಗ್ಲೂ ನಾವು ದರ್ಶನ ಮಾಡಿದಷ್ಟು ಶಕ್ತಿ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಅಂತಹ ಒಂದು ಮಹಾಕಾಯಕವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೆ ಬಂದಾಗ, ಕಳೆದ ಚಂದ್ರಗ್ರಹಣದಲ್ಲಿ ಆಗಿರತಕ್ಕಂಥ ಒಂದಷ್ಟು ಬದಲಾವಣೆಗಳನ್ನು, ಆ ಒಂದು ಸಮಯದಲ್ಲಿ ಬಂದಿರತಕ್ಕಂಥ ಒಂದಷ್ಟು ಸಂಕಷ್ಟಗಳಿಂದ ದೂರ ಆಗಲಿಕ್ಕೆ ಅಂತಲೇ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವೊಂದನ್ನು ತೆಗೆದುಕೊಂಡು ಬಂದಿದ್ದೇನೆ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾಗಿರ್ತಕ್ಕಂಥದ್ದು. 27 ನಕ್ಷತ್ರಗಳು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ನಿಮ್ಮ ವಾಸ್ತುಗ್ರಹದಲ್ಲಿ ಆಚರಿಸಲೇಬೇಕಾಗಿರ್ತಕ್ಕಂಥ ತಂತ್ರಸಾರ ಇದು. ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಗ್ರಹಣದ ಸಮಯದಿಂದ ಇನ್ನು ಮುಂದೆ ಬರ್ತಕ್ಕಂಥ ಗ್ರಹಣದವರೆಗೂ ಆಗ್ತಕ್ಕಂಥ ಸಮಸ್ಯೆಗಳು, ಬಂದಿರತಕ್ಕಂಥ ಸಂಕಷ್ಟಗಳು, ಆ ಒಂದು ಗ್ರಹಣ ಬಂದಿರತಕ್ಕಂಥ ಸಮಯದಲ್ಲಿ ಹೊತ್ತು ಬಂದಿರತಕ್ಕಂಥ ಸಂಕಷ್ಟಗಳೆಲ್ಲದಿಂದಲೂ ಕೂಡ ದೂರ ಆಗಬೇಕು, ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂದರೆ ಈ ಒಂದು ತಂತ್ರಸಾರ ತಾವು ಇವತ್ತಿನ ದಿವಸನೇ ಮಾಡಬೇಕು. ಯಾಕೆ ಒಂದಷ್ಟು ತಂತ್ರಸಾರನ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಂದರೆ, ಭಾನುವಾರದ ಕಾರ್ಯಕ್ರಮದಲ್ಲಿ ಇರೋದ್ರಲ್ಲಿ 1-2 ನಿಮಿಷನೋ 10 ನಿಮಿಷನಾದರೂ ನೀವು ಒಂದು ಟೈಮ್ ಕೊಡ್ಬೋದು. ಯಾಕೆಂದರೆ ಭಾನುವಾರ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಇರ್ತೀರ, ಪ್ರತಿಯೊಬ್ಬರು ಕೂಡ ವಾಸ್ತುಗೃಹದಲ್ಲಿರ್ತೀರ, ಒಂದಷ್ಟು ಜನ ಆಚೆ ಕಡೆ ಹೋಗಿರ್ತೀರಿ, ಒಪ್ಕೊಳ್ಳುವ. ಆ ಒಂದು ಕಾರ್ಯಕ್ರಮವನ್ನು ನೋಡಿ ಮತ್ತೆ ಅದು ಮರುಪ್ರಸಾರ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಆದಂಥ ಒಂದಷ್ಟು ಆ್ಯಪ್ಗಳಿವೆ. ಆ ಆ್ಯಪಲ್ಲಿ ಮರುಪ್ರಸಾರ ಆಗುತ್ತೆ. ಅದನ್ನು ನೋಡಿ ಅದನ್ನು ನಿಮ್ಮ ವಾಸ್ತುಗೃಹದಲ್ಲಿ ಆಚರಿಸಬೇಕು. ನೋಡಿ, ಒಂದು ಮಾತು ಹೇಳ್ತೇನೆ, ಈ ಒಂದು ತಂತ್ರಸಾರವನ್ನು ಆಚರಿಸಲಿಕ್ಕೆ ಇಂಥದೇ ದಿನ ಎಂಬತಕ್ಕಂಥದ್ದು ಯಾವುದೂ ಇಲ್ಲ. ಈ ಒಂದು ತಂತ್ರಸಾರವನ್ನು ಆಚರಿಸಲಿಕ್ಕೆ ಇಂಥದೇ ದಿನ ಎಂಬತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಇಂಥದೇ ಸಮಯ ಎಂಬತಕ್ಕಂಥದ್ದು ಇರುತ್ತೆ. ಬೆಳಗ್ಗಿನ ಜಾವ ಸೂರ್ಯ ಉದಯ ಆಗ್ತಕ್ಕಂಥ ಸಮಯದಲ್ಲಿ, ಇಲ್ಲ ಅಂದರೆ ಸಂಜೆ ಸೂರ್ಯ ಸಂಪೂರ್ಣವಾಗಿ ಅಸ್ತ ಆಗ್ತಕ್ಕಂಥ ಸಮಯದಲ್ಲಿ, ಸೂರ್ಯ ಅಸ್ತ ಆಗ್ತಕ್ಕಂಥ ಸಮಯದಲ್ಲಿ, ಸೂರ್ಯ ಉದಯ ಆಗ್ತಕ್ಕಂಥ ಸಮಯದಲ್ಲಿ ಮಾಡ್ತಕ್ಕಂಥ ತಂತ್ರಸಾರ ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಭಾಗದಲ್ಲಿ ತಂತ್ರಸಾರ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ. ಹಿಂದಿನ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೆ, ಈಗಿನ ಭಾಗದಲ್ಲಿ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ. ಆ ಒಂದು ತಂತ್ರಸಾರವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿ, ಯಾಕೆಂದರೆ ನಾವು ಕೂಡ ಮಾಲಾಧಾರಿಗಳಾಗಿರೋದ್ರಿಂದ ಪ್ರತಿ ಭಾನುವಾರವು ನಾನು ತಿಳಿಸ್ಕೊಟ್ಟ ಹಾಗೆ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವೂ ಕೂಡ ನಡೆಯುತ್ತೆ ಎಂಬತಕ್ಕಂಥ ಮಾತನ್ನು ಆಡಿದ್ದೆ. ಆದರೆ ಯಾಕೋ ಇನ್ನು ಭಗವಂತ ಅಭಿಷೇಕವನ್ನು ಪಡೆದು ನಮ್ಮ ಈ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಅಭಿಷೇಕವನ್ನು ಸ್ವೀಕರಿಸ್ತಕ್ಕಂಥ ಆ ಒಂದು ನಮಗೆ ಆ ಭಾಗ್ಯವನ್ನು ಕರುಣಿಸಿಲ್ವೇನೋ ಎಂಬತಕ್ಕಂಥ ನೋವು ನನಗೆ ಈಗಲಿಗೂ ಇದೆ. ಯಾಕೆ ಅಂದರೆ, ಒಂದು ಕಡೆ ಜವಾಬ್ದಾರಿಯನ್ನು ಭಗವಂತ ಕೊಟ್ಟಿದ್ದಾರೆ.
ಆ ಒಂದು ಜವಾಬ್ದಾರಿಯಲ್ಲೂ ಅಲ್ಪ ಸ್ವಲ್ಪ ಸಿಗ್ತಕ್ಕಂಥ ಸಮಯದಲ್ಲಿ ಭಗವಂತನಿಗೆ ಒಂದು ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಆಸೆ ನಮ್ಮದು. ಆದರೆ ನನಗಿನ್ನ ಆ ಭಾಗ್ಯ ಕೊಟ್ಟಿಲ್ಲ ಭಗವಂತ. ಮಾಲಾಧಾರಿಗಳೇ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಕ್ಕಂಥದ್ದೇ, ಆದರೆ ಇಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ತಕ್ಕಂಥ ಒಂದು ಅಭಿಷೇಕದ ದೃಶ್ಯವನ್ನು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹೋನ್ನತ ಆಸೆ ನನಗಿರ್ತಕ್ಕಂಥದ್ದಿದೆ. ನೋಡೋಣ, ಸದ್ಯದಲ್ಲೇ ಭಗವಂತನ ಅನುಗ್ರಹ ಇದ್ದರೆ ಅದನ್ನೂ ಕೂಡ ಮಾಡ್ತಕ್ಕಂಥದ್ದಿದೆ. ಆದರೆ ನನ್ನ ಈ 48 ದಿವಸದ ಮಂಡಲಾನುಷ್ಠಾನದಲ್ಲಿ ಒಂದು ದಿವಸ ನಮ್ಮ ಆಶ್ರಮದಲ್ಲಿಯೇ, ಅಂದರೆ ನಿಮ್ಮೆಲ್ಲರ ಆಶ್ರಮ ಮಹರ್ಷಿ ಮಂದಿರದಲ್ಲೇ ಆದಷ್ಟು ಬೇಗ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ಭಜನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಾವು ಮಾಡಬೇಕು, ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಬೇಕು ಎಂಬತಕ್ಕಂಥ ಮಹಾ ಆಸೆ ಇದೆ. ಆದಷ್ಟು ಬೇಗ ಮಾಡತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ನಿಜಕ್ಕೂ ಅಯ್ಯಪ್ಪ ಸ್ವಾಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲೇಬೇಕು. ಯಾಕೆಂದರೆ ಅಯ್ಯಪ್ಪ ಸ್ವಾಮಿ ಅಂದರೆ ಸಾಮಾನ್ಯ ಅಲ್ಲ. ಹಿಂದಿನ ಭಾಗದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಸಾಕಷ್ಟು ಕಥೆಯನ್ನೇ ತಿಳಿಸ್ಕೊಟ್ಟಿದ್ದೆ. ಅಯ್ಯಪ್ಪ ಸ್ವಾಮಿ ಕಾಡಿಗೆ ಬಂದಿದ್ದು ಹುಲಿಯನ್ನು, ಆ ಒಂದು ಹುಲಿ ಇಂದ್ರನೇ ಹುಲಿಯಾಗಿ ಆ ಒಂದು ಹಾಲನ್ನು ಕೊಟ್ಟಿರ್ತಕ್ಕಂಥದ್ದಾಗಲಿ, ಅದಾದ ಮೇಲೆ ಹಾಲನ್ನು ತೆಗೆದುಕೊಂಡೋಗಿ ತಾಯಿಗೆ ಕೊಟ್ಟಿರ್ತಕ್ಕಂಥದ್ದಾಗಲಿ, ನಿಜಕ್ಕೂ ಇವೆಲ್ಲವನ್ನು ಕೂಡ ತಿಳಿಸ್ಬೇಕಾದ್ರೆ ನನ್ನ ರೋಮವೂ ಕೂಡ ನಿಂತಿರ್ತಕ್ಕಂಥದ್ದಿತ್ತು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಾವೆಲ್ಲರೂ ಕೂಡ 48 ದಿವಸ ತುಂಬಾ ಕಷ್ಟಪಡ್ತೀವಿ. ಅದು ಕಷ್ಟ ಅಲ್ಲ, ಅದೇ ಸುಖ. ಆದರೆ ಮಾಡ್ತಕ್ಕಂಥ ಕೆಲಸಗಳು ಆ ಒಂದು ಬೆಳಗಿನ ಜಾವ ಮಂಜಿನ ಸಮಯದಲ್ಲಿ, ಬೆಳಗ್ಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಒಂದು ಸಮಯ ಸ್ವಲ್ಪ ಚಳಿಗಾಲನೇ, ಇನ್ನು ಶಿವರಾತ್ರಿ ಕಳೆಯುವವರೆಗೂ ಕೂಡ ಸಾಕಷ್ಟು ಚಳಿನೇ ಇರುತ್ತೆ. ಆದರೆ ವ್ರತಾನುಷ್ಠಾನ ಹೇಗಿರ್ತಕ್ಕಂಥದ್ದಿದೆ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಣ್ಣೀರಿನ ಸ್ನಾನವನ್ನು ಮಾಡಿ ಭಗವಂತನಿಗೆ ಪೂಜಾನುಷ್ಠಾನವನ್ನು ಮಾಡಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಫಲಹಾರವನ್ನು ಸೇವಿಸ್ಬೇಕು ನಾವು ಅಂತ ಎಂಬತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ನಾನು ಕೂಡ ನೋಡಿ ಇಷ್ಟು ದಿವಸ ನೆಮ್ಮದಿಯಾಗಿ ಆರಾಮಾಗಿ ಈ ಒಂದು ಮನೋಗತ ಶುರುವಾಗೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆರಾಮಾಗಿ ಒಂದು 6 ಗಂಟೆಗೆ ಎದ್ದೇಳ್ತಾ ಇದ್ದೆ. 6 ಗಂಟೆಗೆ ನೆಮ್ಮದಿಯಾಗಿ ಅಮ್ಮ ಬಿಸಿನೀರು ಕಾಯಿಸಿಟ್ಟಿರೋರು, ಬಿಸಿನೀರು ಕಾಯಿಸಿಟ್ಟಿದ್ದಾದ ಮೇಲೆ ನೆಮ್ಮದಿಯಾಗಿ ಬಿಸಿ ಬೆಚ್ಚಿಗೆ ಸ್ನಾನ ಮಾಡ್ಕೊಂಡು ಬಂದು ಮನೆಯೊಳಗೆ ಬಂದಿದ ತಕ್ಷಣ ಒಂದು ಲೋಟ ಹಾಲು ಕೊಡೋರು. ಅಂದರೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಹಾಲು ಕುಡಿದಿದ್ದಾದ ನಂತರ ಮತ್ತೆ ಎಲ್ಲವನ್ನು ಕೂಡ ಕೈ ಕಾಲು ಎಲ್ಲವನ್ನು ಕೂಡ ಶುದ್ಧಿ ಮಾಡಿಕೊಂಡು ದೇವರ ಪೂಜೆ ಮಾಡಿ ಇನ್ನು ಆಟದ ಕಡೆ ಹೊರಡ್ತಕ್ಕಂಥದ್ದು. ಇಷ್ಟೇ ನಮ್ಮ ದಿನನಿತ್ಯದ ದಿನಚರಿ. ಆ ಒಂದು ಪೂಜೆ ಸಮಯದಲ್ಲಿ ಮಾತ್ರ ಅಪ್ಪ ಅಮ್ಮ ಆಗಲಿ ಅಜ್ಜಿ ಆಗಲಿ ಭಾಳ ಸ್ಟ್ರಿಕ್ಟು, ಅದೆಲ್ಲವೂ ಕೂಡ ನಡೀತಾ ಇತ್ತು. ಇನ್ನು ಮನೋಗತ ಶುರುವಾದ ಮೇಲೆ ಇನ್ನು 1 ಅವರ್ ಬೇಗ ಎದ್ದೇಳ್ತಾ ಇದ್ದೀವಿ. ಈಗ 5 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. 5 ಗಂಟೆಗೆ ಎದ್ದು ಬೆಳಗ್ಗೆ ನೆಮ್ಮದಿಯಾಗಿ ಬಿಸಿನೀರು ಸ್ನಾನವನ್ನು ಮಾಡಿಕೊಂಡು ಆರಾಮಾಗಿ ಬೆಚ್ಚಗೆ ಕೊಡ್ತಕ್ಕಂಥ ಹಾಲನ್ನು ತೆಗೆದುಕೊಂಡು ದೇವರ ಪೂಜಾನುಷ್ಠಾನಗಳೆಲ್ಲವನ್ನು ಕೂಡ ಮುಗಿಸಿ, ಜಪಾನುಷ್ಠಾನಗಳೆಲ್ಲವನ್ನು ಕೂಡ ಮುಗಿಸಿ, ಮನೋಗತ ಪ್ರಶ್ನಾತಂತ್ರ ಪ್ರಾರಂಭ ಮಾಡಿ ಅಂತ್ಯ ಆದಮೇಲೆ ಮನೆಗೆ ಹೋದ್ಮೇಲೆ ಮುಗೀತು. ಇನ್ನು ಆರಾಮ್ ರೆಸ್ಟ್. ಮನೆಗೆ ಹೋಗು, ಅಲ್ಲಿ ಇಲ್ಲಿ ಓಡಾಡು, ಆಶ್ರಮದ ಸುತ್ತಲೂ ಒಂದು ರೌಂಡ್ ಹಾಕು, ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಹುಡುಗರ ಜೊತೆ ಎಲ್ಲ ಸೇರ್ಕೊಳ್ಳಿ, ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಕೆಲಸವನ್ನು ಮಾಡಿ ಅದೊಂದು ಕಡೆ ಆಯಿತು. ಇನ್ನು ಮಾಲಾಧಾರಣೆಯನ್ನು ಮಾಡಿದ್ದಾದ ನಂತರ ಇನ್ನೂ 1 ಅವರ್ ಬೇಗ ಎದ್ದೇಳಬೇಕೀಗ. ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಒಂದು ನಿದ್ದೆ ಎಂಬತಕ್ಕಂಥದ್ದಾಗಲಿ ಹಾಸಿಗೆ ಎಂಬತಕ್ಕಂಥದ್ದಾಗಲಿ ಬಹಳ ದೊಡ್ಡ ಶತ್ರು. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಚಾಪೆ ಮೇಲೆ ಮಲ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ. ಯಾಕೆ ಮಲ್ಕೊಳ್ಬೇಕು ಅಂದರೆ ಇದರಲ್ಲಿ 2 ಅರ್ಥಗಳಿದೆ. 2 ಅರ್ಥಗಳು ಇದೆ. ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಸುಖ ನಿದ್ರೆ. ಮನುಷ್ಯ ಮಲಗಿದ ತಕ್ಷಣ ಆ ಒಂದು ನಿದ್ರೆ ನೋಡಿ, ಒಂದು ಸತಿ ನಾವು ಮಲಗಿದ್ದಾದ ನಂತರ ದೇಹ ಬೇರೆ ಆತ್ಮ ಬೇರೆ. ನಿಜವಾಗ್ಲೂ ಇದು ನಾವು ಮಲಗಿದು ಒಂದು 8 ಗಂಟೆಗೆ ಮಲ್ಕೊಂಡ್ರೆ ಬೆಳಗಿನ ಜಾವ ಒಂದು 2 ಗಂಟೆ 3 ಗಂಟೆ ಸಮಯದಲ್ಲಿ ನಿಜವಾಗ್ಲೂ ನಮ್ಮ ದೇಹ ನಮ್ದು ಇರೋದೇ ಇಲ್ಲ. ಅಂದರೆ ನಮ್ಮ ದೇಹ ಮಾತ್ರ ಇರುತ್ತೆ, ಮನಸ್ಸಲ್ಲಿ ನಮ್ಮ ದೇಹದಲ್ಲಿ ಆತ್ಮವೇ ಇರೋದಿಲ್ಲ. ಅಕ್ಕಪಕ್ಕ ಒಂದು ಬಾಂಬ್ ಸಿಡಿದ್ರು ಎದ್ದೊಳೋದಿಲ್ಲ ನಾವು. ಒಂದಷ್ಟು ಜನಕ್ಕಿದೆ, ಬಹಳ ಸೂಕ್ಷ್ಮ ಜೀವಿಗಳು ಏನು ಮಾಡ್ತೀರಿ, ಪಕ್ಕದಲ್ಲಿ ಯಾರೋ ಒಬ್ಬರು ಬಂದು ಒಂದು ಲೈಟ್ ಆನ್ ಮಾಡಿದ್ರೆ ಫ್ಯಾನ್ ಆನ್ ಮಾಡಿದ್ರೆ ಎದ್ದು ಬಿಡ್ತಾರೆ. ಒಂದಷ್ಟು ಜನ ಕುಂಭಕರ್ಣರು ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದರೂ ಎದ್ದೇಳೋದಿಲ್ಲ. ಅಂತಹ ಸಮಯದಲ್ಲೆಲ್ಲ ಕೂಡ ಹಾಸಿಗೆ ಏನು ಮಾಡುತ್ತೆ, ಬೆಳಗ್ಗೆ 8 ಆಗಲಿ 9 ಆಗಲಿ 10 ಆಗಲಿ 11 ಆಗಲಿ ಈ ಒಂದು ಸಮಯದಲ್ಲೂ ಕೂಡ ನಿಮ್ಮನ್ನು ಹಾಸಿಗೆಯಿಂದ ಎದ್ದು ಬರ್ಲಿಕ್ಕೆ ಬಿಡೋದೇ ಇಲ್ಲ. ಮ್ಯಾಗ್ನೆಟ್ ಅದಾದ್ರೆ ಐಸ್ ಕಂತಿದ್ದಂಗೆ, ಅದು ಮ್ಯಾಗ್ನೆಟ್ ಥರ ಹಿಂಗೆ ಎಳೆದಿಟ್ಕೊಂಡ್ಬಿಟ್ಟಿರುತ್ತೆ, ಹೋಗಬೇಡ ನನ್ನ ಬಿಟ್ಟು ಹೋಗಬೇಡ. ಆದರೆ ಚಾಪೆ ಹಾಗಲ್ಲ. ಮನುಷ್ಯನಿಗೆ ಎಷ್ಟು ಸುಖ ಬೇಕೋ ಅಷ್ಟೇ ಸುಖವನ್ನು ಕೊಡ್ತಕ್ಕಂಥದ್ದಿರುತ್ತೆ. ದೇಹದ ನೋವಿರಲಿ, ಕೈಕಾಲ ನೋವಿರಲಿ, ಸೊಂಟದ ನೋವಿರಲಿ, ಆಮೇಲೆ ನಿಮ್ಮ ದೇಹದಲ್ಲಿ ಬೇರೆ ಕೆಲಸ ಮಾಡಿ ಬರೆದಿರ್ತೀರ, ಆಗ ತಾನೇ ಕೆಲಸದಿಂದ ಆಚೆ ಬಂದಿರ್ತೀರಾ, ಮೈಕೈ ನೋವಿರುತ್ತೆ. ಇದೆಲ್ಲದಕ್ಕೂ ಕೂಡ ಔಷಧಿ ಗುಣಗಳು ಕೂಡ ಇರ್ತಕ್ಕಂಥದ್ದಿರುತ್ತೆ. ನೆಲದ ಮೇಲೆ ಮಲ್ಕೊಂಡ್ರೆ ಸಾಕಪ್ಪ, ಕೈಕಾಯಲ್ಲಿ ನೋವೆಲ್ಲ ಇಳಿದೋಗುತ್ತೆ. ಚಾಪೆ ಮೇಲೆ ಮಲಗಿದ ತಕ್ಷಣ ನೋವೆಲ್ಲ ಇಳಿದೋಗುತ್ತೆ. ಬೆಳಗ್ಗೆ ನಾವು ಎಷ್ಟೊತ್ತಿಗೆ ಎದ್ದೇಳಬೇಕು, ಸೈಲೆಂಟಾಗಿ ಅಷ್ಟೊತ್ತಿಗೆ ಎದ್ದು ಬಿಡ್ತೀವಿ ನಾವು.
ಇದು ನಿಜಕ್ಕೂ ಅಚ್ಚರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಕೂಡ ಅನುಭವಿಸಿರ್ತಕ್ಕಂಥದ್ದೇ. ಮಾಲಾಧಾರಣೆಯನ್ನು ಮಾಡೋದಕ್ಕಿಂತ ಮುಂಚೆ ರಾತ್ರಿ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬಿಡ್ಬೇಕಪ್ಪ ಎಂಬತಕ್ಕಂಥ ಮಾತನ್ನು ಸಂಕಲ್ಪವನ್ನು ಮಾಡಿ ನಾನು ಮಲಗಿದ್ರೆ 5 ಗಂಟೆಯಿಂದ 6 ಗಂಟೆವರೆಗೆ ಅಲಾರಾಮ್ ಹೊಡ್ಕೊತಾನೆ ಇರುತ್ತೆ ಹೊರತಾಗಿ ಅಲಾರಾಮ್ ಆಫ್ ಮಾಡ್ತೀವಿ, ಮಲ್ಕೊಳ್ತೀವಿ. ಎದ್ದೇಳೋದಂತೂ ಇಲ್ಲವೇ ಇಲ್ಲ. ಚಾಪೆ ಮೇಲೆ ಮಲ್ಕೊಂಡಾಗಿಂದ ನಿಜವಾಗ್ಲೂ 4 ಗಂಟೆಗೆ ಅಲಾರಾಮ್ ಇಟ್ಟರೆ 3:50ಕ್ಕೆ ಎದ್ಬಿಟ್ಟಿರ್ತೀವಿ. ಆಗ ನಾವೇ ಯೋಚನೆ ಮಾಡ್ತೀವಿ, ಯಾಕಪ್ಪ ಅಲಾರಾಮ್ ಇನ್ನೂ ಹೊಡ್ಕೊಂಡೇ ಇಲ್ಲ ಅಂತೇಳಿ. ಅದು ಚಾಪೆಯಲ್ಲಿರ್ತಕ್ಕಂಥದ್ದು. ನಿಜಕ್ಕೂ ಚಾಪೆಯಲ್ಲಿ ಮಲ್ಕೊಂಡ್ರೆ ಬಹಳ ಆರೋಗ್ಯಕರ. ಆಮೇಲೆ ನಾವು ದಿನನಿತ್ಯದ ದಿನಚರಿಯನ್ನು ಮಾಡ್ಕೊಳ್ಳಿಕ್ಕೆ ಸರಿಯಾದ ಸಮಯದಲ್ಲಿ ಎಬ್ಬಿಸ್ತಕ್ಕಂಥದ್ದಕ್ಕೂ ಕೂಡ ಅದು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರನೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಚಾಪೆ ಮೇಲೇ ಮಲ್ಕೊಳ್ಬೇಕು, ಸರಿಯಾದ ಸಮಯಕ್ಕೆ ಎದ್ದು ಹೇಳಬೇಕು, ಸರಿಯಾದ ಸಮಯಕ್ಕೆ ಸ್ನಾನ ಸಂಧ್ಯಾ ವಂದನೆಗಳಾಗಬೇಕು, ಸರಿಯಾದ ಸಮಯಕ್ಕೆ ಭಗವಂತನಿಗೆ ಪೂಜಾನುಷ್ಠಾನಗಳನ್ನು ಆಗಬೇಕು. ಈ ಒಂದು ವಿಚಾರಕ್ಕೇ ಅಯ್ಯಪ್ಪ ಸ್ವಾಮಿಗಳು ಚಾಪೆ ಮೇಲೆ ಮಲಗ್ತಕ್ಕಂಥದ್ದು. ನಿಜಕ್ಕೂ ತಿಳಿಸ್ಕೊಡ್ಬೇಕು ಅಂದರೆ ಸಾಕಷ್ಟು ಇದೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನನಗೆ ಸಿಗೋ 1.5 ಗಂಟೆ ಮಾತ್ರ ಏನೂ ಕೂಡ ಸಾಕಾಗೋದಿಲ್ಲ. ಅಯ್ಯಪ್ಪ ಸ್ವಾಮಿಯ ಆ ಒಂದು ವ್ರತಾನುಷ್ಠಾನವಂತೂ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ನಿಜಕ್ಕೂ ಹೇಳಬೇಕಂದ್ರೆ ನಾನು ಕಳೆದ ಬಾರಿ ಹೇಳಿದೆ 8 ವರ್ಷಗಳ ಪ್ರಾರಂಭ, 8 ವರ್ಷಗಳಿಂದ ಹಾಕ್ತಾಯಿದ್ದೀನಿ ಅಂತೇಳಿ. ಆಮೇಲೆ ಮನೆಗೆ ಹೋದ್ಮೇಲೆ ಒಂದು ಸತಿ ಲೆಕ್ಕ ಹಾಕಿದೆ. ಲೆಕ್ಕ ಹಾಕಿದ್ಮೇಲೆ ಗೊತ್ತಾಯಿತು 8 ವರ್ಷ ಅಲ್ಲ, ಈ ಬಾರಿ ನಂದು 10ನೇ ವರ್ಷ. 10ನೇ ವರ್ಷ ನಾನು ಮಾಲೆ ಹಾಕ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ ಇದು ಅವಮಾನ ಅಲ್ಲ. ಗುರುಗಳೇನಪ್ಪ ಅವ್ರು ಮಾಲೆ ಹಾಕಿರೋ ಎಷ್ಟು ವರ್ಷ ಹಾಕಿದ್ದಾರೆ ಅನ್ನೋದನ್ನು ಮರ್ತೋಗ್ಬಿಟ್ಟಿದಾರಲ್ಲ ಎಂಬತಕ್ಕಂಥ ಅವಮಾನ ಅಲ್ಲ, ಭಗವಂತನ ಲೀಲಾ ವಿಲಾಸ ಅದು. ಏನಿದು ಗುರುಗಳು ಹಿಂಗಂದ್ಬಿಟ್ರಲ್ಲ, ಭಗವಂತನಿಗೂ ಇವರು ಮಾಲೆ ಹಾಕಿರೋದನ್ನು ಮರ್ತೋದಕ್ಕೂ ಏನು ಸಂಬಂಧ? ಭಗವಂತನನ್ನು ಆರಾಧನೆಯನ್ನು ಮಾಡೋದು ಮನಸ್ಸಲ್ಲಿ ನೀವು ನಿಜವಾಗ್ಲೂ ಅದನ್ನು ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅಷ್ಟು ಆನಂದ, ಅಷ್ಟು ಆನಂದ. ಭಗವಂತನನ್ನು ಆರಾಧನೆ ಮಾಡೋದೇ ಒಂದು ಆನಂದ. ಅದನ್ನು ಲೆಕ್ಕ ಇಟ್ಕೊಳ್ಳಿಕ್ಕಾಗುತ್ತಾ? ಲೆಕ್ಕವೇ ಇಲ್ಲದಷ್ಟು ಆನಂದ ಅದು. ಅಂಥ ಆನಂದದಾಯಕವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಅನುಷ್ಠಾನವನ್ನು ಮಾಡ್ತಾ 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 ಸತತವಾಗಿ ಈಗ 10 ವರ್ಷ ಆಗಿದೆ. 10 ವರ್ಷಗಳಿಂದನೂ ಕೂಡ ಇದೇ ರೀತಿ ಕಷ್ಟಪಟ್ಟು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿ ನಾವು ಸನ್ನಿಧಾನವನ್ನು ದರ್ಶನ ಮಾಡ್ತಾನೇ ಇದ್ದೇವೆ. ಈ ಒಂದಷ್ಟು ಮಾತುಗಳನ್ನು ಆಡಬೇಕಾದ್ರೆ ಇದಕ್ಕೂ ಮುಂಚೆ ನಾನೊಂದು ಮಾತು ಹೇಳಿದೆ, ಬಹಳನೇ ಕಷ್ಟ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಂತ. ಈಗ ನಿಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿದೆ, ಅಷ್ಟೆಲ್ಲ ಕಷ್ಟ ಇದೆಯಲ್ಲ, ವ್ರತಾನುಚಾರಣೆ ಅಷ್ಟು ಕಷ್ಟ ಇದೆ, ಬೆಟ್ಟ ಹತ್ತತಕ್ಕಂಥದ್ದು ಕಷ್ಟ ಇದೆ, ಅಲ್ಲಿನ ನಿಯಮ ನಿಷ್ಠೆಗಳು ಕಷ್ಟ ಇದೆ, ಅಯ್ಯಪ್ಪ ಸ್ವಾಮಿ ಮಾಲೆಧಾರಿಗಳು ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು. ಯಾರ ಕೈಲಾಗುತ್ತೆ ಸ್ವಾಮಿ? ಬೆಳಗಿನ ಜಾವ 4 ಗಂಟೆ ಆ ಒಂದು ಮಂಜಲ್ಲಿ, ಆ ಒಂದು ಚಳಿಯ ಸಮಯದಲ್ಲಿ ಯಾರು ಮಾಡ್ತಾರೆ ಸ್ವಾಮಿ ತಣ್ಣೀರು ಸ್ನಾನ? ನೆಮ್ಮದಿಯಾಗಿ ಭಗವಂತ ಬಿಸಿನೀರು ಕೊಟ್ಟಿದ್ದಾನಲ್ವ ಸ್ವಾಮಿ, ಬಿಸಿನೀರು ಮಾಡ್ಬೋದಲ್ವ ಸ್ವಾಮಿ? ಅಷ್ಟೆಲ್ಲ ಕಷ್ಟಪಡ್ತಕ್ಕಂಥದ್ದು ಏನಕ್ಕೆ? ಈಗೇನು ಕೇರಳಾಗ ಆರಾಮಾಗಿ ಫ್ಲೈಟ್ ಇದೆ, ಫ್ಲೈಟಲ್ಲಿ ಹೋಗಬೇಕು, ಒಂದು ದಿವಸ ಪಂಪಾದಲ್ಲಿ ಸ್ನಾನ ಮಾಡಿ ಹತ್ತಿ ದರ್ಶನ ಮಾಡ್ಕೊಂಡು ಬರ್ಬೋದಲ್ಲ, ಮಾಲೆನೇ ಹಾಕ್ಕೊಂಡು ಯಾಕೆ ಹೋಗಬೇಕು? ಅಲ್ಲೇ ಇರ್ತಕ್ಕಂಥದ್ದು ಮೂಲಾರ್ಥ. ಮಾಲೆ ಹಾಕಿಕೊಳ್ಳದಿರ ಹೋಗಿ ದರ್ಶನ ಮಾಡಿದಾಗ ನಿಮ್ಗೆ ಆ ಸಂತೋಷ ಸಿಗೋದೇ ಇಲ್ಲ, ನಿಮಗೆ ಕಿಂಚಿತ್ತೂ ಸಂತೋಷ ಸಿಗೋದಿಲ್ಲ. ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತೀನಿ. ಇದೇನು ಗುರುಗಳೇ ದಿನನಿತ್ಯ ದೈವದ ಆರಾಧನೆಯನ್ನು ಮಾಡ್ತೀರಾ, ಭಗವಂತನ ಹಂಗೆ ಸಿಕ್ಕ ಹಂಗೆ ದರ್ಶನ ಮಾಡಿದ್ರೆ ಸಂತೋಷ ಆಗಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅಯ್ಯಪ್ಪನನ್ನು ನೀವು ಸಾಧಾರಣವಾಗಿ ದರ್ಶನ ಮಾಡಿ ಬಂದರೆ ನಿಮ್ಗೆ ಆ ಸಂತೋಷನೂ ಸಿಗೋದಿಲ್ಲ, ನಿಮ್ಗೆ ಅನುಗ್ರಹನೂ ಸಿಗೋದಿಲ್ಲ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆಯನ್ನು ಮಾಡಿ ಆ ಒಂದು ಕ್ರಮಗಳನ್ನು ಅನುಭವಿಸಿದ್ದಾದ ನಂತರ ಪಂಪೆಯಲ್ಲಿ ಸ್ನಾನವನ್ನು ಮಾಡಿದ್ದಾದರ ಆ ಒಂದು ಬೆಟ್ಟವನ್ನು ಹತ್ತಿ, ಅಷ್ಟು ಕಷ್ಟಕರವಾಗಿರ್ತಕ್ಕಂಥ ಬೆಟ್ಟವನ್ನು ಪರಿಕ್ರಮಿಸಿ ಮೇಲೆ 18 ಮೆಟ್ಟಿಲು ಹತ್ತಿದ್ದಾದ ನಂತರ ಒಂದು ಕ್ಷಣ ಭಗವಂತನ ಆ ಒಂದು ದೀಪದ ಜ್ಯೋತಿ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಒಂದು ಸುಗಂಧ ಪರಿಮಳ, ಆ ಒಂದು ಗಾಳಿ ನಿಮ್ಮ ದೇಹವನ್ನು ಅಪ್ಪಳಿಸುತ್ತೆ. ಈ ರೀತಿ ಆ ಒಂದು ಗಾಳಿ, ತುಪ್ಪದ ವಾಸನೆ, ಭಗವಂತನ ಸಾನ್ನಿಧ್ಯವು ಸಂಪೂರ್ಣವಾಗಿ ತುಪ್ಪದ ವಾಸನೆ, ಗಂಧದ ವಾಸನೆ, ಆ ಒಂದು ಗಾಳಿ ನಿಮ್ಮ ದೇಹವನ್ನು ಅಪ್ಪಳಿಸಿದಾಗ ಆಗ್ತಕ್ಕಂಥ ಸಂತೋಷವೇ ಬೇರೆ. ಈ ಒಂದು ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಇನ್ನೂ ಸಾಕಷ್ಟು ಇದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣವನ್ನು ಮಾಡಬೇಕಾದ್ರೆ ಅಯ್ಯಪ್ಪ ಸ್ವಾಮಿಯ ಆ ಒಂದು ವಿಶೇಷ ಅನುಭವವನ್ನು ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಇಂದಿನ ಭಾಗದಲ್ಲಿ ಈ ಒಂದು ಮಾತನ್ನು ಕೂಡ ಹೇಳಿದೆ. ಯಾಕೆ ಮತ್ತೆ ಮತ್ತೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕಿದ್ರಿ? ತಾವೇ ಹೇಳ್ತಾ ಇದ್ದೀರಿ ಅಷ್ಟು ಕಷ್ಟ ಅಂತ. ನೀವೇ ಅಷ್ಟು ಕಷ್ಟ ಆದಮೇಲೆ ಯಾಕೆ ಹಾಕಿದ್ರಿ ಎಂಬತಕ್ಕಂಥ ಪ್ರಶ್ನೆ ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಎಲ್ಲರಲ್ಲೂ ಕೂಡ ಕೂಡಿದೆ. ಆ ಒಂದು ವಿಚಾರಕ್ಕೆ ಬಂದಾಗ ನಾನು ಹೇಳಿದೆ, ಅಷ್ಟೆಲ್ಲ ಕಷ್ಟಪಟ್ಟು ಪಂಪೆಯಲ್ಲಿ ಸ್ನಾನ ಮಾಡಿ ಬೆಟ್ಟವನ್ನು ಹತ್ತಿದ್ದಾದ ನಂತರ 18 ಮೆಟ್ಟಲನ್ನು ಹತ್ತಿ ನಿಂತಾಗ ಆ ಒಂದು ತುಪ್ಪದ ಸುಗಂಧ ಪರಿಮಳ ಭರಿತವಾಗಿರ್ತಕ್ಕಂಥ ಒಂದು ಗಾಳಿ ನಿಮ್ಮ ದೇಹವನ್ನು ಅಪ್ಪಳಿಸುತ್ತೆ. ಆಗ ನೀವು ಪಟ್ಟಿರ್ತಕ್ಕಂಥ ಕಷ್ಟ, ನಷ್ಟ, ಸುಖ, ದುಃಖ ಪ್ರತಿಯೊಂದು ಕೂಡ ಜ್ಞಾಪಕಕ್ಕೆ ಬರುತ್ತೆ. ಆದರೆ
ಸುಖದ ಸಮಯ ಮಾತ್ರ ಜ್ಞಾಪಕಕ್ಕೆ ಬರುತ್ತೆ, ಕಷ್ಟದ ಸಮಯ ನಾವೆಷ್ಟು ಕಷ್ಟವನ್ನು ಪಟ್ಟಿದ್ವಿ ಆ ಒಂದು ಮೈಕೈ ನೋವು ಎಲ್ಲವೂ ಕೂಡ ದೂರ ಆಗೋಗುತ್ತೆ ಒಂದು ಕ್ಷಣ. ನಿಜಕ್ಕೂ ಕೂಡ ಇದನ್ನು ಅನುಭವ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಅದೃಷ್ಟವಂತರೇ. ನೀವು ಎಷ್ಟು ಜನ ಮಾಲೆಯನ್ನು ಹಾಕಿದ್ದಾರೋ ಅಷ್ಟು ಜನರ ಬಾಯಲ್ಲೂ ಕೂಡ ತಾವು ಕೇಳ್ಬೋದು ಆ ಒಂದು ಕ್ಷಣದ ಅನುಭವ ಹೇಗಿರುತ್ತೆ ಅಂತ ಹೇಳಿ. ನಾನು ಅದನ್ನು ಎಲ್ಲೋ ಒಂದು ಕಡೆ ಕಿಂಚಿತ್ತು ಕಡಿಮೆ ನಿಮ್ಮೆಲ್ರಿಗೂ ಹೇಳಿದ್ನೇನೋ, ಇಲ್ಲಾಂದರೆ ಆ ಅನುಭವದ ಮಾತುಗಳನ್ನು ಹೇಳಿದ್ನೇನೋ. ನಿಜಕ್ಕೂ ಆ ಒಂದು ಅನುಭವದ ಮಾತನ್ನು ನೀವು ನೇರಾನೇರಿ ಒಬ್ಬ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಹತ್ರ ಪಕ್ಕದಲ್ಲಿ ಕೂತು ಕೇಳಿದಾಗ ಅವರು ಆ ಒಂದು ಕ್ಷಣ ಹೇಳಬೇಕಾದ್ರೆ, ಆ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ, ಅನುಭವದ ವಿಚಾರವನ್ನು ಹೇಳಬೇಕಾದ್ರೆ ಅವ್ರಿಗೂ ಕೂಡ ರೋಮರೋಮವು ನಿಂತ್ಕೊಳ್ಳುತ್ತೆ, ಕೇಳಬೇಕಾದ್ರೆ ಆ ಒಂದು ಕ್ಷಣ ನಿಮಗೂ ಕೂಡ ರೋಮರೋಮವು ನಿಂತ್ಕೊಳ್ಳುತ್ತೆ. ಅಷ್ಟು ಶಕ್ತಿ ಅಯ್ಯಪ್ಪ ಸ್ವಾಮಿ ಮಣಿಕಂಠನಲ್ಲಿರ್ತಕ್ಕಂಥದ್ದಿರುತ್ತೆ. ಆ ಒಂದೇ ಒಂದು ಅನುಭವಕ್ಕೋಸ್ಕರ, ಅಯ್ಯಪ್ಪ ಸ್ವಾಮಿ ಕಣ್ಮುಂದೆ ಬಂದಾಗ ಆಗ್ತಕ್ಕಂಥ ಸಂತೋಷಕ್ಕೋಸ್ಕರ, ಆ ಒಂದೇ ಒಂದು ಸೆಕೆಂಡ್ ಅನುಭವಕ್ಕೋಸ್ಕರ ನಾವು 48 ದಿವಸದ ಮಾಲಾಧಾರಣೆಯನ್ನು ಮಾಡ್ತೇವೆ, ಮಂಡಲಾನುಷ್ಠಾನವನ್ನು ಮಾಡ್ತೇವೆ. ಕಷ್ಟ ಆದರೂ ಚಿಂತೆ ಇಲ್ಲ, ತಣ್ಣೀರು ಸ್ನಾನವನ್ನು ಮಾಡ್ತೇವೆ. ಕಷ್ಟ ಆದರೂ ಚಿಂತೆ ಇಲ್ಲ, ಬರಿಗಾಲಲ್ಲಿ ನಡಿತೇವೆ. ಕಷ್ಟ ಆದರೂ ಚಿಂತೆ ಇಲ್ಲ, ನಾವು ಉಪವಾಸ ಇರ್ತೇವೆ, 2 ಹೊತ್ತು ಮಾತ್ರ ಊಟ ಮಾಡ್ತೇವೆ. ಕಷ್ಟ ಆದರೂ ಚಿಂತೆ ಇಲ್ಲ. ಆ ಒಂದು ಮುಳ್ಳು, ಆ ಒಂದು ಕಲ್ಲು, ಆ ಒಂದು ಕಷ್ಟದ ಹಾದಿ ಇದೆಲ್ಲವನ್ನು ಕೂಡ ದಾಟಿ ಬೆಟ್ಟವನ್ನು ಹತ್ತಿ ಕೈ ಕಾಲುಗಳನ್ನೆಲ್ಲ ಹೇಟ್ ಮಾಡಿಕೊಂಡ್ರೂ ಕೂಡ ಆ ಒಂದು ಕ್ಷಣದ ಖುಷಿಗೋಸ್ಕರ ನಾವಲ್ಲಿ ಮತ್ತೆ 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 ಮಾಲೆ ಹಾಕ್ಕೊಂಡು ಬಂದೇ ಬರ್ತೇವೆ. ಅದು ಅಲ್ಲಿನ ಶಕ್ತಿ. ಸಾಧಾರಣವಾಗಿ ಒಬ್ಬ ಮನುಷ್ಯ ಒಂದು ಕೆಲಸ ಕಷ್ಟ ಆಗ್ತಾ ಇದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಂಬತಕ್ಕಂಥ ಮಾತನ್ನು ಬಂದಾಗ ಬಿಟ್ಬಿಡ್ತಾರೆ, ಮತ್ತೆ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಮಾಡಬೇಕು? ನೆಮ್ಮದಿಯಾಗ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ಬೋದಲ್ವಾ? ಯಾಕೆ ಮಾಡಬೇಕು? ನೀವು ಈಗ ಕಷ್ಟಪಟ್ಟರೆ ತಾನೇ ಈ ಕಷ್ಟದ ಅರಿವು ನಮಗೆ ಮುಂದೆ ಆಗ್ತಕ್ಕಂಥದ್ದು, ಈ ಕಷ್ಟದ ಹಿಂದೆ ಇರ್ತಕ್ಕಂಥ ಆ ಸುಖದ ಕ್ಷಣಗಳು ನಮಗೆ ಮುಂದೆ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಕಷ್ಟಪಡಬೇಕು. ಅದಕ್ಕೋಸ್ಕರ ಅಂತಲೇ ಈ ಒಂದು ದೈವದ ಅನುಗ್ರಹ, ದೈವದ ಅನುಭವ ನಮಗೆ ಸಿಗಲಿಕ್ಕೋಸ್ಕರನೇ ನಾವು ಅಷ್ಟೆಲ್ಲ ಕಷ್ಟಪಡಬೇಕು. ಮರಳಿ 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 ಪ್ರತಿ ವರ್ಷ ಮಾಲೆಯನ್ನು ಹಾಕಬೇಕು. ಮಾಲಾಧಾರಣೆಯನ್ನು ಮಾಡಿದ್ದಾದ ನಂತರ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಮಾಡಬೇಕು. ಬರೀ ದರ್ಶನವನ್ನು ಮಾಡ್ತಕ್ಕಂಥದ್ದಾಗಲಿ, ಆ ಅನುಭವವನ್ನು ಪಡಿತಕ್ಕಂಥಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಅಲ್ಲ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆಯನ್ನು ಮಾಡಿ ವ್ರತಾನುಷ್ಠಾನ ಸಂಪೂರ್ಣವಾಗಿ ನೀವು ಯಾವ ಒಂದು ವಿಚಾರಕ್ಕೆ ಹರಕೆಯನ್ನು ಹೊತ್ಕೊಂಡು ಮಾಲಾಧಾರಣೆಯನ್ನು ಮಾಡ್ತಿರೋ 100% ಖಚಿತ, ಇದರಲ್ಲಿ ನೋ ಅನ್ನೋ ಮಾತೇ ಇಲ್ಲ. ಅಯ್ಯಪ್ಪ ಸ್ವಾಮಿ ನಿಮ್ಮ ಜೊತೆ ನಿಂತು ನಡೆಸಿಕೊಡ್ತಾರೆ ಆ ಕೆಲಸವನ್ನು. ನಡೆಸಿಕೊಡಬೇಕು ಅಂದರೆ ಮಾಲಾಧಾರಣೆಯನ್ನು ಮಾಡಿ ಸುಮ್ಮನೆ ಶೋಕಿಗೋಸ್ಕರ, ನಿಜವಾಗ್ಲೂ ನಾನು ಈ ಪದವನ್ನು ಉಪಯೋಗಿಸ್ತೀನಿ, ಶೋಕಿಗೋಸ್ಕರ, 2 ದಿವಸದ ಖುಷಿಗೋಸ್ಕರ, ಎಲ್ಲರನ್ನೂ ಕೂಡ ರಂಭಿಸ್ಲಿಕ್ಕೋಸ್ಕರ, ಅಯ್ಯೋ ಇವರೇನೋ ಕಷ್ಟಪಡ್ತಾ ಇದ್ದಾರಲ್ಲ ನಿಜಕ್ಕೋ ಎಂಬತಕ್ಕಂಥ ಮಾತನ್ನು ತೆಗೆದುಕೊಳ್ಳಿಕ್ಕೋಸ್ಕರ 1-2 ದಿವಸಕ್ಕಾಗಿ ಮಾಲೆ ಹಾಕ್ತಕ್ಕಂಥದ್ದಲ್ಲ ಅನುಷ್ಠಾನ. 1-2 ದಿವಸಕ್ಕೋಸ್ಕರ ಮಾಲೆ ಹಾಕೋದೋ, ಇಲ್ಲ 1 ವಾರಕ್ಕೆ ಮಾಲೆ ಹಾಕೋದೋ, ಇಲ್ಲಾಂದರೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಬಹಳ ಕಲ್ತಿರ್ತಕ್ಕಂಥವ್ರು, ಬಹಳ ಓದಿರ್ತಕ್ಕಂಥವ್ರು, ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು. ಅವರೇನು ಮಾಡ್ತಾರೆ? ನೆಮ್ಮದಿಯಾಗಿ ಫ್ಲೈಟ್ ಹತ್ಬಿಟ್ಟು ಪಂಪಾದಲ್ಲಿ ಇಳಿದು ಸ್ನಾನ ಮಾಡಿ ಅಲ್ಲೇ ಕೆಳಗಡೆ ಇರ್ತಕ್ಕಂಥ ಗಣಪತಿ ದೇವಸ್ಥಾನದಲ್ಲಿ ಮಾಲೆ ಹಾಕ್ಸ್ಕೊಂಡು ಬೆಟ್ಟ ಹತ್ತಾರೆ, ಮಾಲೆ ಮತ್ತೆ ವಾಪಸ್ ಬರ್ತಾರೆ, ಅದೇ ಗಣಪತಿ ದೇವಸ್ಥಾನದಲ್ಲೇ ಮತ್ತೊಮ್ಮೆ ಪಂಪಾದಲ್ಲಿ ಸ್ನಾನ ಮಾಡ್ತಾರೆ, ಗಣಪತಿ ದೇವಸ್ಥಾನದಲ್ಲಿ ಮಾಲೆ ತೆಗಿತಾರೆ, ಬಂದ್ಬಿಡ್ತಾರೆ. ಅದಲ್ಲ. ಅಕ್ಷಮ್ಯ ಸಹ ಅಪರಾಧ, ಅಕ್ಷರ ಸಹ ಅಪರಾಧ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಯಾವ ಪುಣ್ಯವನ್ನು ಕಟ್ಕೊಳ್ಲಿಕ್ಕೆ ತಾವೆಲ್ಲರೂ ಕೂಡ ಯಾತ್ರೆಯನ್ನು ಮಾಡ್ತಿರೋ ಅದಕ್ಕಿಂತ ಹೆಚ್ಚಿನಷ್ಟು ಪಾಪವನ್ನು ಕಟ್ಕೊಳ್ತೀನಿ ನೀವು ಆ ಒಂದು ಕೆಲಸವನ್ನು ಮಾಡಿದ್ರೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ನಿಮ್ಮ ಕೈಯಲ್ಲಿ ಆಗತ್ತಾ? ಹೋದ್ರೆ ಹೋಗಲಿ, ದೇಹವನ್ನು ದಂಡಿಸಿ 18 ದಿವಸದ ಮಂಡಲಾನುಷ್ಠಾನನಾದರೂ ಮಾಡಿ. ನಾನು ಈ ಮಾತನ್ನು ಹೇಳಬೇಕಾದ್ರೂ ಕೂಡ ತಪ್ಪು, ನನ್ನ ಬಾಯಲ್ಲಿ ಬರಬಾರ್ದು ಈ ಮಾತು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು 48 ದಿವಸದ ಮಂಡಲಾನುಷ್ಠಾನವನ್ನು ಮಾತ್ರ ಮಾಡಬೇಕು. ಮಾಡೋದೇ ಆದರೆ, ನಿಜವಾಗ್ಲೂ ಮಂಡಲಾನುಷ್ಠಾನವನ್ನು ಮಾಡೋದಾದರೆ, ಒಂದು ವೇಳೆ ಆಗಲಿಲ್ಲ, ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಗುರುಗಳೇ, ದಯವಿಟ್ಟು ಅವಕಾಶ ಇದ್ದಲ್ಲಿ ಮಾತ್ರ 18 ದಿವಸ ಅಟ್ಲೀಸ್ಟ್ ಹಾಕಬೇಕು, ಇಲ್ಲ 21 ದಿವಸನಾದರೂ ಹಾಕಬೇಕು. ಈ ಒಂದು ಕೆಲಸವನ್ನು ಮಾಡಿ. ನಿಜಕ್ಕೂ ಹೇಳ್ತೀನಿ, ಭಾಳ ಅದೃಷ್ಟವಂತರಾಗ್ತೀರ. ಆ ಒಂದು ಸಮಯ ತಾವೆಷ್ಟು ಶ್ರದ್ಧಾಭಕ್ತಿಯಿಂದ ಅನುಷ್ಠಾನವನ್ನು ಮಾಡ್ತಿರೋ ನಿಮಗೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಅನುಗ್ರಹ ನಿಮಗೆ ಸಿಗುತ್ತೆ. ಒಂದಷ್ಟು ಜನ ಹೇಳ್ತೀರಿ, ಮಾಲಾಧಾರಣೆಯನ್ನು ಮಾಡಿದ್ದಾದ ನಂತರ ಸಾಕಷ್ಟು ಜನ ಬೇಡ ಅಂದರೂ ಚಪ್ಪಲಿ ಹಾಕೊಂಡು ನಡೀತಾ ಇರ್ತೀರಿ, ಸಿಗರೇಟ್ ಸೇರ್ತೀರಿ, ಗುಟ್ಕಾ ಹಾಕ್ತೀರಿ, ಅಯ್ಯಪ್ಪ ಸ್ವಾಮಿ ಭಕ್ತಿ ಮಾತ್ರ ಕೇಳೋದು. ಇದನ್ನೆಲ್ಲ ಹಿಂದಿನ ಭಾಗದಲ್ಲಿ ನಾನು ತಿಳಿಸಿದ್ದೆ, ಇದನ್ನು ಮತ್ತೆ ತಿಳಿಸುವ ಅವಶ್ಯಕತೆ ಇಲ್ಲ. ಆದರೆ ಮಾಲಾಧಾರಣೆಯನ್ನು ಮಾಡಿದ್ದಾದ ನಂತರ ಒಂದೊಂದು ದಿವಸದ ಅನುಭವವನ್ನು ನಾನು ನಿಮ್ಮದು ತಿಳಿಸಬೇಕು.
ಯಾಕೆಂದರೆ ಆ ತಿಳಿಸ್ಬೇಕು ಎಂಬತಕ್ಕಂಥ ಕಾತುರತೆಯಿಂದಲೇ ನಾನು ಭಾನುವಾರದ ಕಾರ್ಯಕ್ರಮಕ್ಕೆ ಕೂತ್ಕೊಳ್ಳೋದು. ಯಾಕೆ ಅಂದರೆ ಆ ಒಂದು ಸೋಮವಾರದಿಂದ ಶುಕ್ರವಾರದ ಕಾರ್ಯಕ್ರಮದವರೆಗೂ ಕೂಡ ಗುರೂಜಿಯವರು ನನಗೆ ಕೊಡೋದೇ ಅರ್ಧ ಗಂಟೆ ಸಮಯ. ನಿಮ್ಮ ಹತ್ರ ನಾನು ಸಂಪೂರ್ಣವಾಗಿ ಮನಸ್ಸನ್ನು ಬಿಚ್ಚಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕಟ್ಟ ಹಾಕ್ದಂಗಾಗಿರುತ್ತೆ. ಯಾವಾಗ ನನಗೆ ಮೈಕ್ ಸಿಗುತ್ತೋ ಎಂಬತಕ್ಕಂಥ ಪರಿಸ್ಥಿತಿ ಇರುತ್ತೆ. ಮನೋಗತ ಯಾವಾಗ ಶುರು ಆಗುತ್ತೆ, 9 ಗಂಟೆ ಯಾವಾಗ ಶುರು ಆಗುತ್ತೆ, ಗುರುಗಳು ಯಾವಾಗ ಬೇಗ ಮುಗಿಸ್ತಾರೆ ಎಂಬತಕ್ಕಂಥ ಕಾತುರದಿಂದ ಕಾಯ್ತಾ ಇರ್ತೀನಿ. ಆದರೆ ನನಗೆ ಸಿಗೋದೇ ಅರ್ಧ ಗಂಟೆ. ಮನೋಗತಕ್ಕೆ ಅರ್ಧ ಗಂಟೆ ಯಾವ ಸಮಯವೂ ಕೂಡ ಸಾಕೋಗೋದಿಲ್ಲ. ಅದಕ್ಕೋಸ್ಕರ ಅಂತಲೇ ಭಾನುವಾರದ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಕೂಡ ಓಪನ್ ಆಗಿ ಮನಸ್ಸು ಬಿಚ್ಚಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ದುಃಖದ ಸನ್ನಿವೇಶವನ್ನು ಕೂಡ ಮಾತಾಡ್ತೇವೆ, ಸುಖದ ಸನ್ನಿವೇಶವನ್ನು ಕೂಡ ಮಾತಾಡ್ತೀವಿ, ಹಾಸ್ಯದ ಸನ್ನಿವೇಶವನ್ನು ಕೂಡ ಮಾತಾಡ್ತೀವಿ. ಯಾಕೆ ಅಂದರೆ ನಿಜಕ್ಕೂ ಅದು ಏನೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ನಮ್ಮ ತಂದೆಯವರು ಆನಂದ್ ಗುರೂಜಿಯವರು ಏನಕ್ಕೆ 18, 19, 20 ವರ್ಷಗಳಿಂದ ಈ ಒಂದು ಮಾಧ್ಯಮದಲ್ಲಿದ್ದಾರೆ. ಕರ್ನಾಟಕ ಜನರೇ ನನ್ನ ದೇವರು, ಜನರೇ ಜನಾರ್ದನ, ಯಾಕೆ ಈ ಮಾತನ್ನು ಆಡ್ತಾರೆ, ಜನಕ್ಕೋಸ್ಕರ ಯಾಕಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ಸಿಗುತ್ತೆ ಜನದಿಂದ, ಅಂಥದ್ದೇನು ಸಿಗುತ್ತೆ ಜನದಿಂದ, ನಿಜಕ್ಕೂ ನನಗೆ ಒಂದು ಕ್ಷಣವೂ ಕೂಡ ಅರ್ಥ ಆಗಿರಲಿಲ್ಲ. ಆದರೆ ಈಗ ಅದರ ಮೂಲಾರ್ಥ ನನಗೆ ಗೊತ್ತಾಗ್ತಾ ಇದೆ. ನಿಜಕ್ಕೂ ನಿಮ್ಮೆಲ್ಲರ ಜೊತೆ ಮಾತಾಡಬೇಕಾದ್ರೆ ನನಗಾಗ್ತಕ್ಕಂಥ ಸಂತೋಷವೇ ಬೇರೆ. ಅದಕ್ಕೋಸ್ಕರ ಭಾನುವಾರದ ಕಾರ್ಯಕ್ರಮ ಅಂದರೆ ನನಗೆ ಭಾಳ ಇಷ್ಟ. ಕಾಯ್ತೀನಿ ನಾನು ಭಾನುವಾರದ ಕಾರ್ಯಕ್ರಮಗಳಿಗೋಸ್ಕರ. ಯಾಕೆ ಅಂದರೆ ನಿಮ್ಮೆಲ್ಲರ ಜೊತೆನೂ ಕೂಡ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಮಾತಾಡಬಲ್ಲೆ ಅಂತ. ನಿಮ್ಮ ಹತ್ರ ಮಾತಾಡತಕ್ಕಂಥದ್ದು ಈಗ ನೋಡಿ 4 ಕ್ಯಾಮ್ರಾಗಳ ಮುಂದೆ ನಾನು ಮಾತಾಡ್ತೀನಿ. ನನ್ನ ಮುಂದೆ ತಾವು ಯಾರೂ ಕೂಡ ಕಾಣಿಸೋದಿಲ್ಲ, ಆದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಕಾಣಿಸ್ತೀನಿ. ನನಗೆ ತಾವೆಲ್ಲರೂ ಕೂಡ ಸಿಗೋದೇ ಆಗಾಗ ಆಚೆ ಕಡೆ ಹೋಗಿ ಔಟ್ಡೋರ್ ಅಂದರೆ ಆಚೆ ಕಡೆ ನಡೀತಕ್ಕಂಥ ಕಾರ್ಯಕ್ರಮ, ಸ್ಟೇಜ್ ಕಾರ್ಯಕ್ರಮಗಳು ತಾವೆಲ್ಲರೂ ಕೂಡ ಸಿಗ್ತೀರಾ. ಆಗ ನೀವೆಲ್ಲರೂ ಕೂಡ ಶ್ರೀನಿವಾಸ್ ಗುರೂಜಿ ಬಂದರು, ಆಹಾ ಗುರೂಜಿ ನಿಮ್ಮ ಮಾತನ್ನು ಕೇಳುತ್ತೇವೆ, ನಿಮ್ಮನ್ನು ನಾನು ನೋಡ್ತೇವೆ, ನಿಮ್ಮನ್ನು ನೋಡಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ, ನಿಜವಾಗಲೂ ಖುಷಿ ಆಗುತ್ತೆ, ನಿಮ್ಮ ಮಾತುಗಳು ಅಂದರೆ ನಾವು ತುಂಬ ಆಲಿಸ್ತೇವೆ ಗುರುಗಳೇ ಅನ್ನೋ ಮಾತನ್ನು ಕೇಳಿದಾಗ ನನಗಾಗೋ ಸಂತೋಷವೇ ಬೇರೆ. ಆ ಸಂತೋಷ ನಿಜಕ್ಕೂ ಅನುಭವಿಸ್ತಕ್ಕಂಥವ್ರಿಗೆ ಮಾತ್ರ ದಕ್ಕತಕ್ಕಂಥದ್ದು. ಅಷ್ಟು ಸಂತೋಷವಾಗುತ್ತೆ. ಆ ಒಂದು ವಿಚಾರಕ್ಕೆ ನಾನು ಇಷ್ಟೆಲ್ಲ ಓಪನ್ ಆಗಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಈ ಒಂದು ವಿಚಾರವನ್ನು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಮಾತನ್ನು ಕೂಡ ಹೇಳಿದೆ. ಶೋಕಿಗೋಸ್ಕರ 2-3 ದಿವಸ ಮಾಲೆ ಹಾಕ್ತೀರಿ, ಮಾಲೆ ಹಾಕಿ ಬಂದಿದ್ದ ತಕ್ಷಣ ಅಲ್ಲಿ ಹೋಗ್ತೀರಿ ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ನನ್ನ ಕಳಕಳಿಯ ಪ್ರಾರ್ಥನೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಆದಷ್ಟು ಮಂಡಲಾನುಷ್ಠಾನದ ವ್ರತ ನಿಯಮಾನುಗಳು ಎಷ್ಟಿದೆಯೋ ಅಷ್ಟನ್ನೇ ಮಾತ್ರ ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಸಮಯದಲ್ಲಿ ಮಂಡಲಾನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಯ್ಯಪ್ಪ ಸ್ವಾಮಿಯನ್ನು ಮಾಲೆ ಹಾಕಲಿಕ್ಕೆ ಇಂಥದೇ ದಿನ ಎಂಬತಕ್ಕಂಥದ್ದು ಏನೂ ಇಲ್ಲ. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೆ ಯಾವತ್ತಿನ ದಿವಸ ಬೇಕಾದರೂ ಮಾಲೆಯನ್ನು ಧರಿಸ್ಬೋದು. ಮಾಲೆಯನ್ನು ಧರಿಸಬೇಕಾದ್ರೂ ಕೂಡ ಮಾಲೆಯನ್ನು ಯಾರಿಂದ ಗುರುಗಳೇ ಧರಿಸ್ಬೋದು? ಗುರುಸ್ವಾಮಿಗಳು ಮಾತ್ರವಾ? ಒಂದು ವೇಳೆ ಗುರುಸ್ವಾಮಿಗಳು ಆ ಸಮಯದಲ್ಲಿ ಸಿಗಲಿಲ್ಲ, ನಾವು ಹೆಂಗೆ ಮಾಡಬೇಕು ಗುರುಗಳೇ? ನಿಜಕ್ಕೂ ಹೇಳಬೇಕಂದ್ರೆ ತಾಯಿಯಿಂದ ಮಾಲಾಧಾರಣೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ನಿಜಕ್ಕೂ ಅದೃಷ್ಟ, ನಿಜಕ್ಕೂ ಅದ್ಭುತ. ಹೆತ್ತ ತಾಯಿಯಿಂದ ಮಾಲಾಧಾರಣೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ನಿಜಕ್ಕೂ ಅದ್ಭುತ. ಹೆತ್ತ ತಾಯಿಯಿಂದ ಮಾಲಾಧಾರಣೆಯನ್ನು ಮಾಡಿಸ್ಕೊಳ್ಬೋದು. ಅಂತಹ ಅದೃಷ್ಟ ನಿಜಕ್ಕೂ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ನಿಜಕ್ಕೂ ಮಾಲಾಧಾರಣೆಯನ್ನು ಮಾಡಿದಕ್ಕೂ ಕೂಡ ಒಂದು ಸಾರ್ಥಕತೆ ಇರ್ತಕ್ಕಂಥದ್ದು ಇರುತ್ತೆ. ತಾಯಿ ಒಂದು ವೇಳೆ ಅವಕಾಶ ಇಲ್ಲ, ಹಾಕ್ಲಿಕ್ಕೆ ಆಗೋದಿಲ್ಲ, ಒಂದಷ್ಟು ಸಮಯಗಳನ್ನು ನಾವು ತಿಳಿಸ್ಬೇಕಾಗುತ್ತೆ, ಸೂಕ್ಷ್ಮ ಸಮಯಗಳು ಯಾವುದಂದರೆ ಆ ಸಮಯದಲ್ಲಿ ಕೂಡ ತಾಯಿಗೂ ಕೂಡ ಕೆಲವೊಂದಷ್ಟು ಸಮಯಕ್ಕೆ ಆ ಒಂದು ಕ್ಷಣ ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನು ಕೂಡ ನಾವು ಹೇಳಬೇಕಾಗತ್ತೆ. ತಾಯಿ ಹಾಕ್ಬೋದು ಎಂಬತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ತಾವೆಲ್ಲರೂ ಕೂಡ ಯಾವ ಒಂದು ಆ ಸಮಯದಲ್ಲಿ ಹೋಗಿ ತಾಯಿ ಹತ್ರ ಮಾಲಾಧಾರಣೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದಲ್ಲ. ತಾಯಿ ಹಾಕಬೇಕಾದ್ರೂ ಕೂಡ ಒಂದಷ್ಟು ಸಮಯ, ಆ ಒಂದು 5 ದಿವಸದ ಸಮಯದಲ್ಲಿ, ಅವರ ಆ ಒಂದು ಋತು ಸಮಯದಲ್ಲಿ, ಮಂಡಲ ಸಮಯದಲ್ಲಿ ದಯವಿಟ್ಟು ಆ ಒಂದು ಸಮಯದಲ್ಲಿ ಹಾಕ್ಸ್ಕೊಳ್ತಕ್ಕಂಥದ್ದಾಗಲಿ, ಅವರನ್ನು ನೋಡ್ತಕ್ಕಂಥದ್ದಾಗಲಿ, ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದಾಗಲಿ ಆಗಬಾರ್ದು. ಅದರ ಹೊರತಾಗಿ ತಾಯಿಯಿಂದ ತಾವು ಮಾಲಾಧಾರಣೆಯನ್ನು ಮಾಡಿಸ್ಕೊಳ್ಬೋದು, ತಾಯಿ ಮಾಡಾಕ್ತಕ್ಕಂಥ ತಿಂಡಿಯನ್ನು ತಿನ್ಬೋದು, ತಾಯಿಯಿಂದ ಒಂದು ಲೋಟ ನೀರನ್ನು ಸ್ವೀಕರಿಸ್ಬೋದು. ಅದರ ಹೊರತಾಗಿ ತಾಯಿ ಬಿಟ್ಟರೆ ನಿಮ್ಮ ಗುರುಸ್ವಾಮಿಗಳಾಗಲಿ, ನಿಮ್ಮ ಮಾಲಾಧಾರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಮ ಸಿಬ್ಬಂದಿ ವರ್ಗದ ಹತ್ರ ಮಾತ್ರ ತಾವು ಸ್ವೀಕರಿಸಬೇಕಾಗೇ ಹೊರತಾಗಿ ಬೇರೆ ಹೆಣ್ಣು ಮಕ್ಕಳಾಗಲಿ, ಬೇರೆ ಹೆಣ್ಣು ಮಕ್ಕಳು ಬಂದಿರತಕ್ಕಂಥವ್ರು, ಬೇರೆ ಅಂದರೆ ನಿಮ್ಮ ಸಂಬಂಧವೂ ಕೂಡ ನಿಮ್ಮ ಅಕ್ಕ ತಂಗಿಯರಿಗೂ ಕೂಡ ಅಧಿಕಾರ ಇಲ್ಲ. ಅಯ್ಯಪ್ಪ ಸ್ವಾಮಿಗಳಿಗೆ ನೀರನ್ನು ಕೂಡ ಕೊಡುವ ಹಾಗಿಲ್ಲ. ಇದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂದರೆ ಕೆಲವೊಂದಷ್ಟು ಸೂಕ್ಷ್ಮತೆಗಳನ್ನು ತಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಬೇಕು. ಎಲ್ಲವನ್ನೂ ಕೂಡ ಓಪನ್ ಆಗಿ ಹೇಳಲಿಕ್ಕಾಗೋದಿಲ್ಲ. ಮುಂದಿನ ಭಾಗದಲ್ಲಿ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನು
ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಕಲಶ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಈ ಒಂದು ಕಲಶ. ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಕೆಳಗಡೆ ಒಂದು ತಾಮ್ರದ ಚೊಂಬು, ತಾಮ್ರದ ಚೊಂಬಿನ ಮೇಲೆ ಒಂದು ತೆಂಗಿನಕಾಯಿ ಸುತ್ತಲೂ ಕೂಡ ಮಾವಿನ ಸೊಪ್ಪು ಇರ್ತಕ್ಕಂಥದ್ದಿದೆ. ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಂಶಯ ಬರ್ಬೋದು, ಗುರುಗಳೇ ಮಾವಿನ ಸೊಪ್ಪು ಬಿಟ್ಟರೆ ಈ ಒಂದು ತಂತ್ರಸಾರಕ್ಕೆ ಬೇರೆ ಯಾವುದಾದ್ರೂ ಸೊಪ್ಪನ್ನು ನಾವು ಉಪಯೋಗಿಸ್ಕೊಳ್ಬಹುದಾ ಅನ್ನುವ ವಿಚಾರಕ್ಕೆ ಬಂದಾಗ, ಮಾವಿನ ಸೊಪ್ಪನ್ನು ಬಿಟ್ಟರೆ ತಾವು ಉಪಯೋಗಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಲಸಿನ ಎಲೆ, ಹಲಸಿನ ಮರದ ಎಲೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಹಲಸಿನ ಹಣ್ಣು. ಯಾಕೆ ಅಂದರೆ ಹಲಸು ಗುರು, ಆ ಒಂದು ಗುರು ವಾಸವಾಗಿರ್ತಕ್ಕಂಥ ವೃಕ್ಷ ಹಲಸು. ಆ ಒಂದು ಹಲಸಿನ ಮರದ ಎಲೆಗಳನ್ನು ತಾವು ತೆಗೆದುಕೊಳ್ಬೋದು. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, 3 ಎಲೆಯನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಈ 3 ಎಲೆಗಳಾದ ನಂತರ ತಾವು ಕೂಡ ಹಲಸಿನ ಎಲೆ ಒಂದು ವೇಳೆ ಸಿಕ್ಕಿದ್ರೆ ಅದನ್ನು ಕೂಡ 3 ಇಟ್ಟು ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಇಡಬೇಕು. ತೆಂಗಿನಕಾಯಿ ಜುಟ್ಟು ಸಂಪೂರ್ಣವಾಗಿ ಇರಬೇಕು. ಈ ರೀತಿಯಾಗಿ ಜುಟ್ಟು ಇಲ್ಲದೆ ಇರತಕ್ಕಂಥ ತೆಂಗಿನಕಾಯಿ ಇಡತಕ್ಕಂಥದ್ದು ಬೇಡ. ದಯವಿಟ್ಟು ಇದನ್ನೆಲ್ಲವನ್ನು ಕೂಡ ತಾವು ಅರ್ಥ ಮಾಡ್ಕೊಳ್ಬೇಕು. ಜುಟ್ಟಿರಬೇಕು, ತೆಂಗಿನಕಾಯಿ, ಇದಾದ ಮೇಲೆ ಮಾವಿನ ಸೊಪ್ಪು. ಈ ಒಂದು ಕಲಶದ ಒಳಗಡೆ ಬರೀ ಕಳಶವನ್ನು ಮಾತ್ರ ಇಡತಕ್ಕಂಥದ್ದಲ್ಲ, ಕಳಶದ ಒಳಗಡೆ ಒಂದು ಚೂರು ನೀರನ್ನು ಕೂಡ ಇಡಬೇಕು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ನೀರನ್ನು ದರ್ಶನ ಮಾಡ್ತಾ ಇದ್ದೀರಿ. ನೀರನ್ನು ಕೂಡ ಇಟ್ಕೊಳ್ಬೇಕು. ಇದರೊಳಗಡೆ ನೀರನ್ನು ಇಟ್ಕೊಂಡಿದ್ದಾದ ನಂತರ ಇಲ್ಲಿಗೆ ಸಂಪೂರ್ಣವಾಗಿ ಒಂದು ಕಲಶ ರೆಡಿ ಆಯಿತು. ಕಲಶವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಕಲಶ ರೆಡಿ ಆದ ಮೇಲೆ ಇನ್ನು ಉಳಿದಿರತಕ್ಕಂಥ ಸಾಮಗ್ರಿಗಳು ಬೇಕಾಗಿರ್ತಕ್ಕಂಥದ್ದು ಏನಪ್ಪ, ನೀವು ಇಲ್ಲಿ ದರ್ಶನವನ್ನು ಮಾಡ್ತಾ ಇದ್ದೀರಿ. ಒಂದು ಕೆಂಪು ವಸ್ತ್ರವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಕೆಂಪು ವಸ್ತ್ರ, ಇದರ ಕೆಳಗಡೆನೂ ಕೂಡ ಹಾಸ್ಕೊಳ್ಳಿಕ್ಕೆ ಒಂದು ವಸ್ತ್ರವನ್ನು ತೋರಿಸ್ತಾ ಇದ್ದೇನೆ. ನಾನು ನಿಮಗೆ ಒಂದು ವಸ್ತ್ರವನ್ನು ತೋರಿಸ್ತಾ ಇದ್ದೇನೆ. ತಾವು ಕೂಡ ಒಂದು ವಸ್ತ್ರ, ಯಾವ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವಾದ್ರೂ ಸರಿಯೇ, ಬಿಳಿ ಕಪ್ಪು ಇದೆರಡು ಬಿಟ್ಟು, ಬಿಳಿ ಮತ್ತು ಕಪ್ಪು, ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಮತ್ತು ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಬಿಟ್ಟು ಇನ್ನು ಯಾವ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನಾದರೂ ತಾವು ಉಪಯೋಗಿಸ್ಕೊಳ್ಬೋದು. ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತೆ ಕಲಶಕ್ಕೆ ಮಾತ್ರ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಬೇಕು. ಇದನ್ನು ತಾವು ಸಿದ್ಧಪಡಿಸಿಟ್ಕೊಳ್ಬೇಕು. ಈ ಒಂದು ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಸಿದ್ಧಪಡಿಸಿಕೊಂಡಿದ್ದಾದ ನಂತರ ಇಲ್ಲಿ ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಬಹಳ ವಿಶೇಷವಾಗಿ ಊದಿನ ಕಡ್ಡಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಧೂಪ ದೀಪ ನೈವೇದ್ಯಕ್ಕಾಗಿ ಧೂಪವನ್ನು ಸಿದ್ಧಪಡಿಸಿಟ್ಕೊಂಡಿದ್ವಿ. ಇನ್ನು ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ನಿಂಬೆಹಣ್ಣು ಪೀಸ್ಗಳಿವೆ. ಎಷ್ಟು ಪೀಸ್ಗಳು ಬೇಕು? 6 ಪೀಸ್ ನಿಂಬೆಹಣ್ಣು ಬೇಕು. ಇಲ್ಲೇ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೋಡಿ, 6 ಪೀಸ್ ನಿಂಬೆಹಣ್ಣು. 6 ಪೀಸ್ ನಿಂಬೆಹಣ್ಣನ್ನು ಎಷ್ಟು ನಿಂಬೆಹಣ್ಣಲ್ಲಿ ಅರ್ಧ ಮಾಡ್ಕೊಳ್ತೀರಿ? 3 ನಿಂಬೆಹಣ್ಣು ತೆಗೆದುಕೊಳ್ಳಿ. 3 ನಿಂಬೆಹಣ್ಣು ತೆಗೆದುಕೊಂಡು ಅದನ್ನು ಮಧ್ಯಭಾಗದಲ್ಲಿ 2 ಹೋಳು ಮಾಡಿ 6 ಪೀಸು ನಿಂಬೆಹಣ್ಣನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇನ್ನು ಇದೆಲ್ಲವೂ ಕೂಡ ಆದ ನಂತರ ಸುಮಂಗಲಿ ದ್ರವ್ಯಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಅರಿಶಿನ ಮತ್ತು ಕುಂಕುಮ. ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅರಿಶಿನ ಕುಂಕುಮವು ಕೂಡ ಬೇಕಾಗಿರ್ತಕ್ಕಂಥದ್ದಿದೆ. ಇನ್ನು ಕೆಳಗಡೆ ಚಿಕ್ಕ ಒಂದು ಯಂತ್ರನ ಮಾಡ್ಕೊಳ್ಬೇಕು. ಆ ಒಂದು ಯಂತ್ರಕ್ಕೋಸ್ಕರ ಇಲ್ಲಿ ನಾನು ರಂಗೋಲಿ ಅಥವಾ ಅಕ್ಕಿ ಹಿಟ್ಟು ಇದೆರಡರಲ್ಲಿ ಯಾವುದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ನಾನು ರಂಗೋಲಿಯನ್ನು ಉಪಯೋಗಿಸ್ಕೊಂಡಿದ್ದೇನೆ. ಯಾಕೆಂದರೆ ತುಂಬ ನೀಟಾಗಿ ಬರುತ್ತೆ ಯಂತ್ರ. ಅಕ್ಕಿ ಹಿಟ್ಟಲ್ಲೂ ಕೂಡ ಬರುತ್ತೆ, ಆದರೆ ರಂಗೋಲಿ ಅಷ್ಟು ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಕ್ಕಿ ಹಿಟ್ಟು ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಾನು ರಂಗೋಲಿಯನ್ನು ಉಪಯೋಗಿಸ್ಕೊಂಡಿದ್ದೇನೆ. ಇದೆಲ್ಲವೂ ಕೂಡ ಆದ ನಂತರ ಈ ಬಾರಿ ತಂತ್ರಸಾರಕ್ಕೆ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ದೀಪವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಒಂದು ದೀಪವನ್ನು ತಾವು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಆದರೆ ಒಂದು ವೇಳೆ ಆಗಲಿಲ್ಲ ಅಂದರೆ ಕರ್ಪೂರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಇದೇನಿದು ಗುರುಗಳೇ, ಎಲ್ಲಿ ಸಿಗುತ್ತೆ ಈ ಥರ? ಇದೇನೋ ವಿಚಿತ್ರವಾಗಿದೆಯಲ್ಲ, ವಿಭಿನ್ನ ರೀತಿಯಲ್ಲಿ ಇದೆಯಲ್ಲ. ಇದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಇದನ್ನು ನಾನು ಹೇಗೆ ತಯಾರು ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ, ಊದಿನ ಕಡ್ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಊದಿನ ಕಡ್ಡಿಯಲ್ಲೂ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾರ್ಮಲ್ ಆಗಿ ಸಿಗ್ತಕ್ಕಂಥ ಕಡ್ಡಿಯಲ್ಲೇ ಕೂಡ ಮಾಡ್ಕೊಳ್ಬೋದು. ತೆಂಗಿನ ಕಡ್ಡಿ ಒಂದು ಇದರಲ್ಲಿ ಕೂಡ ಮಾಡ್ಕೊಳ್ಬೋದು. ಹೇಗೆ ಹತ್ತಿ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಕಾಟನ್ ಹತ್ತಿಯನ್ನು ತೆಗೆದುಕೊಂಡು ಒಂದು ಕಡ್ಡಿಯನ್ನು ಅದ್ರ ಮೇಲೆ ಇಟ್ಕೊಂಡು ಸಂಪೂರ್ಣವಾಗಿ ಈ ಥರ ತಿರುಗಿಸ್ಬೇಕು. ಹತ್ತಿಯನ್ನು ಇಟ್ಕೊಂಡು ಕೈ ಮೇಲೆ ಇಟ್ಕೊಂಡು ಈ ಥರ ತಿರುಗಿಸ್ಬೇಕು. ಈ ರೀತಿಯಾಗಿ ತಿರುಗಿಸಿದ್ರೆ ಹತ್ತಿ ಸಂಪೂರ್ಣವಾಗಿ ಊದಿನ ಕಡ್ಡಿಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಿದ್ದಾದ ನಂತರ ಈ ರೀತಿಯಾಗಿ ಒಂದು ದೀಪದ ಆಕಾರದಲ್ಲಿ ಬತ್ತಿಯನ್ನು ಈ ರೀತಿಯಾಗಿ ಸಿದ್ಧಪಡಿಸಿಟ್ಕೊಂಡು ಆ ಬತ್ತಿಗೆ ಒಂಚೂರು ತುಪ್ಪ ಇದ್ರೆ ತುಪ್ಪ, ಇಲ್ಲಾಂದರೆ ಎಣ್ಣೆ ಇದ್ರೆ ಎಳ್ಳೆಣ್ಣೆ
ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ, ತುಪ್ಪ ಇದ್ದರೆ ತುಪ್ಪವನ್ನು ಸಿದ್ಧಪಡಿಸಿ ಇಟ್ಕೊಂಡು ಮೇಲೆ ಒಂದು ಚೂರು ಕರ್ಪೂರವನ್ನು ಹಾಕಿ, ಒಂದೇ ಒಂದು ಚೂರು ಕರ್ಪೂರವನ್ನು ಹಾಕಿ, ಒಂದು ವೇಳೆ ಇದನ್ನು ಯಾರಿಗೂ ಸಿದ್ಧಪಡಿಸಿಟ್ಕೊಳ್ಳಿಕ್ಕೆ ಆಗಲಿಲ್ಲ ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಕರ್ಪೂರವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಕರ್ಪೂರದಿಂದಲೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಕಲಶಕ್ಕೆ ಬಹಳ ಪ್ರಧಾನವಾಗಿ ಪುಷ್ಪ ಬೇಕಾಗಿರ್ತಕ್ಕಂಥದ್ದಿದೆ. ಆ ಒಂದು ಪುಷ್ಪವನ್ನು ಕೂಡ ನಾನು ಸಿದ್ಧಪಡಿಸಿಟ್ಕೊಂಡಿದ್ದೇನೆ. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಪುಷ್ಪ ನಾನು ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥದ್ದು ಭಗವಂತನಿಗೆ. ಇನ್ನು ಇದೆಲ್ಲವೂ ಕೂಡ ಆದ ನಂತರ ಇನ್ನು ತಂತ್ರಸಾರ ಪ್ರಾರಂಭ ಮಾಡ್ತಕ್ಕಂಥ ಸಮಯದಲ್ಲಿ ತಾವೇನು ಮಾಡಬೇಕು, ಒಂದು ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಹಾಸ್ಕೊಂಡಿರ್ತಕ್ಕಂಥದ್ದಾಗಿದೆ. ಈಗ ಯಂತ್ರವನ್ನು ಹಾಕ್ಕೊಳ್ಬೇಕು. ಯಂತ್ರವನ್ನು ಹಾಕಿಕೊಳ್ಳೋದು ಹೇಗೆ? ಬಹಳ ಚಿಕ್ಕ ಯಂತ್ರನೇ ಹಾಕಿಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಕ್ಕಂಥದ್ದೇ 6 ರೇಖೆ ಉಳ್ಳಂತಹ ನಕ್ಷತ್ರವನ್ನು ಮೊದಲನೇದಾಗಿ ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರ. ಚಂದ್ರಾಯ ನಮಃ. ಈ ಒಂದು ಅನುಗ್ರಹವನ್ನು ಪಡಿಬೇಕಾದ್ರೆ, ಈ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಓಂ ಚಂದ್ರಗ್ರಹಾಯ ನಮಃ, ಓಂ ಚಂದ್ರಗ್ರಹಾಯ ನಮಃ, ಓಂ ಚಂದ್ರಗ್ರಹಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಓಂ ಚಂದ್ರಗ್ರಹಾಯ ನಮಃ, 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 ಓಂ ಚಂದ್ರಗ್ರಹಾಯ ನಮಃ. ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ದಯವಿಟ್ಟು ಕ್ಷಮಿಸಿ, ನಕ್ಷತ್ರ ಇದೇನು ಗುರುಗಳೇ ಒಂದು ಸ್ವಲ್ಪ ಸೊಟ್ಟಕ್ಕಾಗಿದೆಯೇನೋ ಎಂಬತಕ್ಕಂಥ ಮನಸ್ಥಿತಿ ಈಗಾಗಲೇ ಸೃಷ್ಟಿಯಾಗಿದೆ. ಹೆಣ್ಣು ಮಕ್ಕಳು ಹಾಕಿದಷ್ಟು ಈಸಿಯಾಗಿ ಗಂಡು ಮಕ್ಕಳು ಹಾಕೋದು ಸ್ವಲ್ಪ ಕಷ್ಟವೇ. ನಾನಿನ್ನ ಬಾಲಕ, ಈಗ ಕಲಿತಕ್ಕಂಥ ವಯಸ್ಸು ಈ ರೀತಿಯಾಗಿರ್ತಕ್ಕಂಥದ್ದಿದೆ ನೋಡಿ. ಇಷ್ಟು ಒಂದು ಚೂರು ವ್ಯತ್ಯಾಸ ಆಗಿದ್ದಲ್ಲಿ ಸಂಶಯ ಇಲ್ಲ, ಭಯ ಪಡಬೇಕಾಗಿರ್ತಕ್ಕಂಥದ್ದಿಲ್ಲ. ಆಕಾರ ಬಂದರೆ ಸಾಕು, ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮನದಟ್ಟನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿಗೆ 6 ರೇಖೆ ಉಳ್ಳಂತಹ ತಂತ್ರಸಾರವೇನೋ ಆಗಿದೆ. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ 6 ರೇಖೆ ಉಳ್ಳಂತಹ ನಕ್ಷತ್ರವನ್ನೇನು ಸಿದ್ಧಪಡಿಸ್ಕೊಂಡಿದ್ದಾಯಿತು. ಇನ್ನು ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದರೆ 6 ಪದ್ಮಗಳನ್ನು ಹಾಕಿಕೊಳ್ತಕ್ಕಂಥದ್ದು, ಪದ್ಮದ ಆಕಾರವನ್ನು ಹಾಕಿಕೊಳ್ತಕ್ಕಂಥದ್ದು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. 6 ಪದ್ಮ ಆಕಾರಗಳನ್ನು ಹಾಕಿಕೊಳ್ತಕ್ಕಂಥದ್ದು ಈ ರೀತಿಯಾಗಿ. ಓಂ ಚಂದ್ರಗ್ರಹಾಯ ನಮಃ, ಓಂ ಚಂದ್ರಗ್ರಹಾಯ ನಮಃ, ಓಂ ಚಂದ್ರಗ್ರಹಾಯ ನಮಃ. ಈ ರೀತಿಯಾಗಿ ಹಾಕಿಕೊಳ್ತಕ್ಕಂಥದ್ದು. ಓಂ ಚಂದ್ರಗ್ರಹಾಯ ನಮಃ, 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 ಓಂ ಚಂದ್ರಗ್ರಹಾಯ ನಮಃ. ಈ ರೀತಿಯಾಗಿ 6 ಪದ್ಮಗಳನ್ನು ಹಾಕಿಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಮೊದಲು 6 ರೇಖೆ ಉಳ್ಳಂತಹ ನಕ್ಷತ್ರ, ಅದಾದ ಮೇಲೆ 6 ಪದ್ಮಗಳನ್ನು ಹಾಕಿಕೊಳ್ತಕ್ಕಂಥದ್ದು ನೋಡಿ. 1 2 3 4 5 6 6 ಪದ್ಮಗಳನ್ನು ಹಾಕಿಕೊಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆದ ನಂತರ ಮೊದಲನೇದಾಗಿ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ತಕ್ಕಂಥದ್ದು. ಅರಿಶಿನ ಕುಂಕುಮವನ್ನು ಹಾಕಬೇಕಾದ್ರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅರಿಶಿನ ಕುಂಕುಮವನ್ನು ಹಾಕಬೇಕಾದ್ರೆ ನಿಮ್ಮ ಉಂಗರದ ಬೆರಳು ಮತ್ತು ಹೆಬ್ಬೆರಳು, ಉಂಗರದ ಬೆರಳು ಮತ್ತು ಹೆಬ್ಬೆರಳನ್ನು ಹಾಕಿಕೊಳ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, 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 ಓಂ ಶ್ರೀ ಮಹಾಲಕ್ಷ್ಮೀ ನಮಃ.
ಈ ರೀತಿಯಾಗಿರ್ತಕ್ಕಂಥದ್ದು. ಇದಾದ ನಂತರ ಇನ್ನು ನೆಕ್ಸ್ಟ್ ತಾವು ಮಾಡ್ಕೋಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಮಧ್ಯಭಾಗದಲ್ಲಿ ಕಲಶವನ್ನು ಇಡ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ಚಂದ್ರಗ್ರಹಾಯ ನಮಃ, ಓಂ ಶ್ರೀಂ ಚಂದ್ರಗ್ರಹಾಯ ನಮಃ, ಓಂ ಶ್ರೀಂ ಚಂದ್ರಗ್ರಹಾಯ ನಮಃ. ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಕಲಶವನ್ನಿಟ್ಟು ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇಲ್ಲಿ ಶಾಲು ನಾನು ಹೇಳಿದೆ ಒಂದು ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಈ ರೀತಿಯಾಗಿ ಈ ಒಂದು ಕಳಶಕ್ಕೆ ಹಾಕ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ನಾನು ಈ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ಬೇಕಾದ್ರೆ ತಂತ್ರಸಾರ ಅಂದರೆ ಕಲಶದ ಹಿಂದೆ ನಾನು ಕೂತ್ಕೊಂಡು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮೆಲ್ಲರಿಗೂ ಕೂಡ ಈಸಿಯಾಗಿ ಗೊತ್ತಾಗಬೇಕು. ನೀವು ಇಟ್ಕೊಳ್ಬೇಕಾದ್ರೆ ನೀವು ಕಲಶವನ್ನು ಮುಂದೆಗಡೆ ತಾವು ಇಟ್ಕೊಳ್ಬೇಕಾದ್ರೆ ಕಲಶದ ಹಿಂದಿನ ಭಾಗದಲ್ಲಿ ಕೂತ್ಕೊಂಡು ತಾವು ಪೂಜೆ ಮಾಡ್ತಕ್ಕಂಥದ್ದಲ್ಲ, ಕಲಶದ ಮುಂದೆ ತಾವು ಪೂಜೆ ಮಾಡ್ತಕ್ಕಂಥದ್ದು. ನಾನು ನಿಮಗೆ ತಿಳಿಸ್ಕೊಡೋ ಕಾರ್ಯಕ್ರಮದಿಂದ ತಿಳಿಸ್ಕೊಡುವ ಕೆಲಸದಿಂದ ನಾನು ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲವೂ ಕೂಡ ಆದ ಮೇಲೆ ಇಲ್ಲಿ ನಾನು ನಿಂಬೆ ಹಣ್ಣು ಅಂತ ಹೇಳಿದೆ ಆಗಲೇ 6 ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳಿ ಆ ನಿಂಬೆ ಹಣ್ಣಿನಿಂದ ಯಾವ ರೀತಿ ಅನುಷ್ಠಾನವನ್ನು ಮಾಡೋದು ಎಂಬತಕ್ಕಂಥದ್ದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದು ನಿಂಬೆ ಹಣ್ಣಿನ ಮೇಲೆ ಒಂದು ನಿಂಬೆ ಹಣ್ಣಿನ ಮೇಲೆ ಅರಿಶಿನ, ಒಂದು ನಿಂಬೆ ಹಣ್ಣಿನ ಮೇಲೆ ಕುಂಕುಮ, ಒಂದು ನಿಂಬೆ ಹಣ್ಣಿನ ಪೀಸಿನ ಮೇಲೆ ಅರಿಶಿನ, ಒಂದು ನಿಂಬೆ ಹಣ್ಣಿನ ಪೀಸಿನ ಮೇಲೆ ಕುಂಕುಮ, ಈ ರೀತಿಯಾಗಿ ಹಚ್ಕೊಂಡು ನಿಂಬೆ ಹಣ್ಣನ್ನು ಇಡ್ತಕ್ಕಂಥದ್ದು. ಓಂ ಶ್ರೀಂ ಚಂದ್ರಗ್ರಹಾಯ ನಮಃ ನೋಡಿ. ಈ ರೀತಿಯಾಗಿ ಈ ಒಂದು ನಿಂಬೆ ಹಣ್ಣನ್ನು ಅದ್ದು ನಾನು ಅರಿಶಿನದಲ್ಲಿ ಅದ್ಕೊಂಡು ಈ ರೀತಿಯಾಗಿ ಮುಂದೆ ಇಡ್ತಾ ಇದ್ದೇನೆ. ಓಂ ಶ್ರೀಂ ಚಂದ್ರಗ್ರಹಾಯ ನಮಃ, 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 ಓಂ ಶ್ರೀಂ ಚಂದ್ರಗ್ರಹಾಯ ನಮಃ. ಇದೆಲ್ಲವೂ ಕೂಡ ಆದ ನಂತರ ನಿಂಬೆ ಹಣ್ಣನ್ನು ಇಟ್ಟಿದ್ದಾದ ನಂತರ ಈಗ ನಿಜವಾದ ಕೆಲಸ ನಾನು ಆಗಲೇ ಹೇಳಿದೆ ಬತ್ತಿ ಅಂತ ಹೇಳಿ ಆ ಬತ್ತಿಯನ್ನು ನಿಂಬೆ ಹಣ್ಣಿನ ಸೆಂಟ್ರಲ್ಲಿ ಮಧ್ಯಭಾಗದಲ್ಲಿ ಚುಚ್ಚತಕ್ಕಂಥದ್ದು. ಈ ರೀತಿಯಾಗಿ ನಾನು ತೋರಿಸ್ಕೊಡ್ತೇನೆ. ನಿಂಬೆ ಹಣ್ಣಿನ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಚುಚ್ಚತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಬಹಳ ಜೋಪಾನ. ನಿಂಬೆಹಣ್ಣು ಸೆಂಟ್ರು ಆದಷ್ಟು ನೋಡಿಕೊಂಡೇ ಮಾಡಿ, ಯಾಕೆಂದರೆ ಬ್ಯಾಲೆನ್ಸ್ ಆಗಬೇಕು ನಿಂಬೆಹಣ್ಣು. ಯಾಕೆಂದರೆ ಬತ್ತಿ ಆ ಭಾರಕ್ಕೆ ನಿಂಬೆಹಣ್ಣು ಬಿದ್ದೋದ್ರೆ ಕಷ್ಟ. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಆ ರೀತಿಯಾಗಿ ಚುಚ್ಚತಕ್ಕಂಥದ್ದು. ಒಂದು ವೇಳೆ ನಿಂಬೆಹಣ್ಣು ಏನೋ ಬಿದ್ದೋಗ್ಬಿಟ್ರೆ ಏನು ಮಾಡೋದು ಗುರುಗಳೇ ಅಂದರೆ ಅದರ ಪಕ್ಕದಲ್ಲಿ ಒಂದು ಸಣ್ಣ ಕರ್ಪೂರದ ಬಿಳ್ಳೆ ಸಹಾಯವನ್ನು ತೆಗೆದುಕೊಳ್ಬೋದು. ಬಿದ್ದೋಗದೆ ಇರೋ ರೀತಿ ತಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು ಎಂಬತಕ್ಕಂಥ ಮಾತು ಬಂದರೆ ಒಂದು ಸಹಾಯವನ್ನು ತೆಗೆದುಕೊಳ್ಬೋದು. ಓಂ ಶ್ರೀಂ ಚಂದ್ರಗ್ರಹಾಯ ನಮಃ, 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 ಓಂ ಶ್ರೀಂ ಚಂದ್ರಗ್ರಹಾಯ ನಮಃ. ಇನ್ನು ಇಲ್ಲಿವರೆಗೂ ಕೂಡ ತಾವೆಲ್ಲರೂ ಕೂಡ ಆ ಒಂದು ದೀಪವನ್ನು ಅಂಟಿಸ್ಲಿಕ್ಕಾಗಿ ಬತ್ತಿಯನ್ನು ಇಟ್ಟಿರ್ತಕ್ಕಂಥದ್ದಾಯಿತು. ಇದೆಲ್ಲವೂ ಕೂಡ ಆದ ಮೇಲೆ ಈಗ ಕಲಶಕ್ಕೆ ಮಾಲಾರ್ಪಣೆಯನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ಓಂ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷುಣೀಂ ಈಶ್ವರೀಗಂ ಸರ್ವಭೂತಾನಾಂ ತ್ವಾಮಿಹೋಪಕ್ವಯೇ ಶ್ರಿಯಂ ದಿವ್ಯ ಪರಿಮಳ ಗಂಧಾಂ ಧಾರಯಾಮಿ. ಮಾಲಾರ್ಪಣೆಯನ್ನು ಮಾಡಿದ್ದಾದ ನಂತರ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು, ಇದರ ಮುಂದಿನ ಅಧ್ಯಾಯ ಏನು, ಅದರ ಮುಂದಿನ ಸ್ಟೆಪ್ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಮಾಲಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಾಯಿತು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇಲ್ಲಿ ನಿಂಬೆ ಹಣ್ಣಿನಲ್ಲಿ ಆ ಒಂದು ಚುಚ್ಚಿರ್ತಕ್ಕಂಥ ಬತ್ತಿಗೆ ಈಗ ದೀಪವನ್ನು ಅಂಟಿಸ್ತಕ್ಕಂಥದ್ದು, ಅಂದರೆ ಅಗ್ನಿಯನ್ನು ಅಂಟಿಸ್ತಕ್ಕಂಥದ್ದು, ಅಗ್ನಿಯಿಂದ ಪ್ರಜ್ವಲಿಸ್ತಕ್ಕಂಥದ್ದು ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಓಂ ಶ್ರೀಂ ಚಂದ್ರಗ್ರಹಾಯ ನಮಃ, ಓಂ ಶ್ರೀಂ ಚಂದ್ರಗ್ರಹಾಯ ನಮಃ, ಓಂ ಶ್ರೀಂ ಚಂದ್ರಗ್ರಹಾಯ ನಮಃ. ಈಗ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ.
ಇಲ್ಲಿರ್ತಕ್ಕಂಥ ದೀಪಗಳನ್ನು ಪ್ರಜ್ವಲಿಸಿರ್ತಕ್ಕಂಥದ್ದಾಗಿದೆ. ದೀಪವನ್ನು ಹಚ್ಚಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ತಾವೆಲ್ಲರೂ ಕೂಡ ತಲೆಯನ್ನು ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ದೀಪ ಆದಷ್ಟು ಬೇಗ ಹತ್ತಬೇಕಂದ್ರೆ ಅಲ್ಲೂ ಕೂಡ ಒಂದು ಚೂರು ಕರ್ಪೂರದ ಸಹಾಯವನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ಬೋದು. ಇನ್ನು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಈ ದೀಪ ಸಂಪೂರ್ಣವಾಗಿ ಶಾಂತ ಆಗೋವರೆಗೂ ಕೂಡ ಈ ಒಂದು ತಂತ್ರಸಾರವನ್ನು ಮುಟ್ತಕ್ಕಂಥದ್ದಾಗಲಿ ಅಲ್ಲಾಡಿಸ್ತಕ್ಕಂಥದ್ದಾಗಲಿ ಮಾಡಬಾರ್ದು. ಈ ಒಂದು ದೀಪ ಸಂಪೂರ್ಣವಾಗಿ ಶಾಂತವಾಗೋ ತನಕನೂ ಕೂಡ ಈ ಒಂದು ದೀಪವನ್ನು ಮುಟ್ತಕ್ಕಂಥದ್ದಾಗಲಿ ತಂತ್ರಸಾರವನ್ನು ಮಾಡ್ತಕ್ಕಂಥದ್ದಾಗಲಿ ಕಲಶವನ್ನು ಅಲ್ಲಾಡಿಸ್ತಕ್ಕಂಥದ್ದಾಗಲಿ ಮಾಡಬೇಡಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ನಿಮ್ಮ ಉಂಗ್ರದ ಬೆರಳಿನಿಂದ ನೋಡಿ, ನಿಮ್ಮ ಉಂಗ್ರದ ಬೆರಳಿನಿಂದ ಕಲಶದ ಮೇಲೆ ಈ ರೀತಿಯಾಗಿ ಬೆರಳನ್ನು ಇಟ್ಟು ತಾವು ನಿಮ್ಮ ವಾಸ್ತುಗೃಹದ ದೇವತೆಯನ್ನು, ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು, ದೇವಿಯನ್ನು, ಚಂದ್ರ ಪರಮಾತ್ಮನನ್ನು, ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಶಿವತಾಂಡವ ಸ್ತೋತ್ರವನ್ನು ಕೇಳ್ತಕ್ಕಂಥದ್ದು, ಕಾಲಭೈರವ ಸ್ತೋತ್ರವನ್ನು ಕೇಳ್ತಕ್ಕಂಥದ್ದು, ಚಂದ್ರಶೇಖರ ಸ್ತೋತ್ರವನ್ನು ಕೇಳ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಕೇಳಿದ್ದಾದ ನಂತರ ಈ ದೀಪ ಸಂಪೂರ್ಣವಾಗಿ ಶಾಂತವಾಗಬೇಕು. ಶಾಂತವಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ನೋಡಿ ಈಗಲೇ ಹೇಳ್ತಾ ಇದ್ದೀನಿ, ಈ ಒಂದು ದೀಪ ಬತ್ತಿ ಸಂಪೂರ್ಣವಾಗಿ ಶಾಂತವಾಗೋವರೆಗೂ ಕೂಡ ತಾವು ಕಾದು ದೀಪ ಸಂಪೂರ್ಣವಾಗಿ ಶಾಂತವಾದ ಮೇಲೆ ಇಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಮೊದಲನೇದಾಗಿ ಇದರಲ್ಲಿ ಮೇಲೆ ಹಾಕಿರ್ತಕ್ಕಂಥ ಮಾಲೆಯನ್ನು ತೆಗೆದು ಆಚೆ ಕಡೆ ಹಾಕ್ತಕ್ಕಂಥದ್ದು. ಆ ಒಂದು ಪುಷ್ಪ ಏನಿದೆ ಆ ಪುಷ್ಪವನ್ನು ತೆಗೆದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಯಾರೂ ಕೂಡ ತುಳಿಬಾರ್ದು. ಇದನ್ನು ಈಗಲೇ ಹೇಳ್ತಾ ಇದ್ದೇನೆ, ಯಾರೂ ಕೂಡ ತುಳಿಲೇಬಾರ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ತುಳಿಲೇಬಾರದು, ಅಂತಹ ಜಾಗಕ್ಕೆ ಹಾಕ್ತಕ್ಕಂಥದ್ದು. ಇದಾದ ನಂತರ ಈ ಒಂದು ಕೆಂಪು ವಸ್ತ್ರವನ್ನು ತಾವು ಉಪಯೋಗಿಸ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಅಲ್ಲ. ಕೆಂಪು ವಸ್ತ್ರವನ್ನು ತೆಗೆದಿಟ್ಕೊಳ್ಳಿ. ಇನ್ನು ಇಲ್ಲಿರ್ತಕ್ಕಂಥ ಕಾಯಿ ಮತ್ತು ನಿಂಬೆ ಹಣ್ಣನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಿಳಿಸ್ಕೊಡೋದಾದರೆ, ಆ ಮಾಲೆಯನ್ನು ತೆಗಿತೀರಿ, ಅದರ ಮೇಲಿರ್ತಕ್ಕಂಥ ವಸ್ತ್ರವನ್ನು ತೆಗಿತೀರಿ. ಆ ಒಂದು ತೆಂಗಿನಕಾಯನ್ನು ತೆಗೆದು ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ತೆಂಗಿನಕಾಯನ್ನು ತೆಗೆದು ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ. ಆದಷ್ಟು ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ತೆಂಗಿನಕಾಯನ್ನು ಭೂಮಿ ಸ್ಪರ್ಶ ಆಗದೇ ಇರೋ ರೀತಿ ತಾವು ಜೋಪಾನವಾಗಿ ಕಾಪಾಡ್ಕೊಳ್ಬೇಕು. ಈ ಒಂದು ತೆಂಗಿನಕಾಯನ್ನು ಭೂಮಿಯನ್ನು ಸ್ಪರ್ಶ ಮಾಡದೇ ಇರೋ ರೀತಿ ತಾವು ಕಾಪಾಡ್ಕೊಳ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಆದ ನಂತರ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಇಲ್ಲಿರ್ತಕ್ಕಂಥ ನಿಂಬೆಹಣ್ಣು. ಈ ನಿಂಬೆಹಣ್ಣನ್ನು ಕೂಡ ಒಂದು ತಟ್ಟೆಯನ್ನು ತಗೊಳ್ಳಿ. ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ಒಂದು ತಟ್ಟೆಯಲ್ಲಿ ಈ ಒಂದು ಕಲಶದಲ್ಲಿರ್ತಕ್ಕಂಥ ಜಲವನ್ನು ಸಂಪೂರ್ಣವಾಗಿ ಆ ತಟ್ಟೆ ಒಳಗಡೆ ಹಾಕ್ಕೊಳ್ಳಿ. ಒಂದು ತಟ್ಟೆನೋ ಇಲ್ಲಾಂದರೆ ಒಂದು ಪಾತ್ರೆನೋ, ಪಾತ್ರೆ ಅಂದರೆ ಒಂದು ಈ ಸಾಧಾರಣವಾಗಿ ಹೇಳೋದಾದರೆ ಈ ಟ್ರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಟ್ರೇ ಅಂದರೆ ಈ ಒಂದು ಇಷ್ಟು ಅಗಲ ಇರತಕ್ಕಂಥದ್ದು ಒಂದು ಪಾತ್ರೆ. ಸಂಪೂರ್ಣವಾಗಿ ನಿಮ್ಮ ಪಾತ್ರೆ ಅಂದರೆ ಈ ಕಾಫಿ ಮಾಡ್ತಕ್ಕಂಥದ್ದಾಗಲಿ ಸಾಂಬಾರನ್ನು ಮಾಡ್ತಕ್ಕಂಥದ್ದು ಅದು ಆ ಥರ ಅಲ್ಲ. ಈ ಒಂದು ಚಕ್ಲಿನೋ ಕೋಡ್ಬಳೆನೋ ಈ ಮದುವೆ ಸಮಾರಂಭಗಳಲ್ಲಿ ಇಲ್ಲಾಂದರೆ ಪುಣ್ಯ ದಿನಗಳಲ್ಲಿ ಈ ಚಕ್ಲಿನೋ ಕೋಡ್ಬಳೆಗಳು ಇಲ್ಲಾಂದರೆ ನೈವೇದ್ಯವನ್ನು ತಾವು ಬಡಿಸ್ಬಿಡ್ಬೇಕಾದ್ರೆ ಒಂದು ಅಗಲವಾಗಿರ್ತಕ್ಕಂಥ ಒಂದು ತಟ್ಟೆ ಆಕಾರದಲ್ಲಿರ್ತಕ್ಕಂಥದ್ದು ಒಂದು ಪಾತ್ರೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲಿ ಈ ಕಲಶದಲ್ಲಿರ್ತಕ್ಕಂಥ ಜಲವನ್ನು ಸಂಪೂರ್ಣವಾಗಿ ಅದರೊಳಗಡೆ ಹಾಕ್ತಕ್ಕಂಥದ್ದು. ಹಾಕಿ ಅದಕ್ಕೆ ಒಂದು ಚೂರು ಅರಿಶಿನ ಕುಂಕುಮವನ್ನು ಹಾಕಿದ್ದಾದ ನಂತರ ಇಲ್ಲಿರ್ತಕ್ಕಂಥ 6 ನಿಂಬೆಹಣ್ಣನ್ನು ಅದರೊಳಗಡೆ ಹಾಕ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ 6 ನಿಂಬೆಹಣ್ಣನ್ನು ಅದರ ಒಳಗಡೆ ಹಾಕ್ತಕ್ಕಂಥದ್ದು. ಹಾಕಿದ್ದಾದ ನಂತರ ಇಲ್ಲಿರ್ತಕ್ಕಂಥ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಆ ಒಂದು ತಟ್ಟೆಯನ್ನು ತೆಗೆದುಕೊಂಡು ನಿಮ್ಮ ವಾಸ್ತುಗೃಹದ ಅಷ್ಟೂ ಮೂಲೆಗಳು, ನಿಮ್ಮ ವಾಸ್ತುಗೃಹಗಳಲ್ಲಿ ಎಷ್ಟು ಕೋಣೆ ಇದೆಯೋ ಅಷ್ಟು ಕೋಣೆಗಳಿಗೂ ಕೂಡ ದೃಷ್ಟಿ ತೆಗೆದು, ಅಷ್ಟು ಜಾಗಗಳಿಗೂ ಕೂಡ ದೃಷ್ಟಿ ತೆಗೆದು ಎಲ್ಲವನ್ನೂ ಕೂಡ ಮುಗಿಸಿದ್ದಾದ ನಂತರ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ನಿಮ್ಮ ವಾಸ್ತುಗೃಹದ ಒಳಗಡೆಯಿಂದ ಹೊರಗಡೆ ಬರಬೇಕು. ಅಂದರೆ ಸಂಪೂರ್ಣವಾಗಿ ಗೇಟಿಂದ ಆಚೆ ಕಡೆ ಬಂದು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಕೈಯನ್ನು ಹಿಡ್ಕೊಂಡು ಆ ಒಂದು ತಟ್ಟೆಯನ್ನು ಹಿಡ್ಕೊಂಡು ವಾಸ್ತುಗೃಹವನ್ನು ಸಂಪೂರ್ಣವಾಗಿ ದೃಷ್ಟಿ ತೆಗೆದು ತಾವೂ ಕೂಡ ತೆಗೆದುಕೊಂಡು ಯಾರೂ ಕೂಡ ತುಳಿದೇ ಇರೋ ಜಾಗಕ್ಕೆ ಈ ಒಂದು ನೀರನ್ನು ಮತ್ತು ನಿಂಬೆಹಣ್ಣನ್ನು ಹಾಕ್ತಕ್ಕಂಥದ್ದು. ಯಾಕೆ ಅಂದರೆ, ಸಂಪೂರ್ಣವಾಗಿ ತಾವು ಹೇಳೋದಾದರೆ, ನೀವು ದೃಷ್ಟಿ ತೆಗೆದು ಹಾಕಿರ್ತಕ್ಕಂಥ ನಿಂಬೆಹಣ್ಣಾಗಲಿ ನೀರನ್ನು ಆಗಲಿ ಅದನ್ನು ಬೇರೆ ಯಾರೋ ಅನ್ಯ ವ್ಯಕ್ತಿಗಳು ಅದನ್ನು ದಾಟ್ತಕ್ಕಂಥದ್ದಾಗಲಿ ಅದನ್ನು ತುಳಿತಕ್ಕಂಥದ್ದಾಗಲಿ ಮಾಡಿದ್ರೆ ನಿಜಕ್ಕೂ ಅವರು ಅನುಭವಿಸ್ತಕ್ಕಂಥದ್ದು ಸಾಕಷ್ಟು ಇರುತ್ತೆ. ನೋಡಿ, ಗೊತ್ತಿಲ್ಲದೆ ಅರಿವಿಲ್ಲದೆ ಮಾಡ್ತಕ್ಕಂಥ ತಪ್ಪುಗಳಿಂದನೂ ಕೂಡ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳೆದುರಾಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಒಳಿತಿಗಾಗಿ ತಾವು ಮಾಡಿರ್ತಕ್ಕಂಥ ಕೆಲಸದಿಂದ ಬೇರೆಯವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಇದನ್ನು ತಾವು ಮನಸ್ಸಲ್ಲಿಟ್ಕೊಂಡು ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ತಕ್ಕಂಥದ್ದು. ಈ ಒಂದು ತೆಂಗಿನಕಾಯನ್ನು ನೀವು ವಾಸ್ತುಗೃಹಕ್ಕೆ ದೃಷ್ಟಿ ತೆಗೆದು ನಿಮ್ಮ ವಾಸ್ತುಗೃಹದ ಮುಂದೆ ಕಡೆ ಹೊಡಿತಕ್ಕಂಥದ್ದು.
ತೆಂಗಿನಕಾಯಿಯನ್ನು ದೃಷ್ಟಿ ತೆಗೆದು ಈಡ್ಗಾಯಿ ಥರ ಹೊಡಿತಕ್ಕಂಥದ್ದು. ಇಲ್ಲಿಗೆ ಈ ತಂತ್ರಸಾರ ಸಂಪೂರ್ಣವಾಗುತ್ತೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ತಿಳಿಸ್ಕೊಡ್ತಕ್ಕಂಥದ್ದು ಸಾಕಷ್ಟು ಇದೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ತಂತ್ರಸಾರವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ. ನಿಜಕ್ಕೂ ಬಹಳನೇ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಅದು ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥ ತಂತ್ರಸಾರ. ಇನ್ನು ಇದಕ್ಕೂ ನೀವು ಅಂದ್ಕೊಂಡಿರ್ತೀರಿ, ಏನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗಿರೋ ಸೆಕೆಂಡ್ ಈಗ ಇರೋದಿಲ್ವಲ್ಲ, ಹೆಂಗೆ ಇವೆಲ್ಲ ಏನು ಮ್ಯಾಜಿಕ್ಕ, ಏನು ಕತೆ ಗುರುಗಳೇ, ಇಷ್ಟು ಸಿಗೋ 2 ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಡ್ತೀರಲ್ಲ ನೀವು ಅಂತ. ಅಷ್ಟು ಫಾಸ್ಟ್ ಇರಬೇಕು ನಾವಿಲ್ಲಿ. ನಿಜಕ್ಕೂ ಇಲ್ಲಿ ಈ ನಿಮ್ಮ ಶ್ರೀನಿವಾಸ್ ಗುರೂಜಿಯ ಶ್ರಮ, ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ನಿಮ್ಮೆಲ್ಲರ ಮುಂದೆ ಒಂದು 10 ನಿಮಿಷ ಮಾತಾಡ್ತಕ್ಕಂಥದ್ದು. ಆದರೆ ನಿಜಕ್ಕೂ ಶ್ರಮವಹಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ. ಇಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕ್ಯಾಮರಾಮ್ಯಾನಿಂದ ಹಿಡಿದು, ಟೆಕ್ನಿಷಿಯನಿಂದ ಹಿಡಿದು, ಮೇಕಪ್ ಮ್ಯಾನಿಂದ ಹಿಡಿದು, ಮತ್ತು ಇಲ್ಲಿ ಕಣ್ಣು ಮುಂದೆ ಕಾಣ್ತಕ್ಕಂಥವ್ರು ಒಂದಷ್ಟು ಜನ. ಆದರೆ ಕಾಣದ ಕೈಗಳು ಸಾಕಷ್ಟು ಇದೆ. ಅಲ್ಲಿ ಕ್ಯಾಮ್ರಾವನ್ನು ಒಂದೊಂದು ಕಡೆಯಿಂದನೂ, ಈಗ ನಾವು ತೆಂಗಿನಕಾಯಿ ಬಗ್ಗೆ ಹೇಳ್ತಾ ಇದ್ವಿ, ಆ ಒಂದು ತೆಂಗಿನಕಾಯಿನ ತೋರಿಸ್ಬೇಕು, ಅದಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಒಳಗಡೆ ಕೂತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಇನ್ನು ನಾನು ಮಾತಾಡ್ತಕ್ಕಂಥ ಧ್ವನಿ, ಈ ಒಂದು ಧ್ವನಿ ತಾವೆಲ್ಲರೂ ಕೂಡ ಇಷ್ಟಪಟ್ಟಿರ್ತಕ್ಕಂಥದ್ದು ಶ್ರೀನಿವಾಸ್ ಶರ್ಮಾರವರಲ್ಲಿ ಒಂದು ಧ್ವನಿ. ಆ ಒಂದು ಧ್ವನಿಯನ್ನು ಕೂಡ ಆಲಿಸಿ, ಆ ಒಂದು ಧ್ವನಿಯಲ್ಲಿ ಏರಿಳಿತಗಳನ್ನೆಲ್ಲವನ್ನೂ ಕೂಡ ತಾವು ಆ ಒಂದು ತೋರಿಸ್ತಕ್ಕಂಥದ್ದಾಗಲಿ, ಧ್ವನಿಯನ್ನು ಮಾತಾಡಬೇಕಾದ್ರೆ ಬಗ್ತೀವಿ, ಹೇಳ್ತೀವಿ, ಆ ಒಂದು ಸಮಯದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಕುರಿತು ಅಡ್ಜಸ್ಟ್ಮೆಂಟ್ ತಕ್ಕಂಥ ಒಂದಷ್ಟು ಜನ ಆ ಒಂದು ಧ್ವನಿ ಮುದ್ರಣ ಕಾರ್ಯಕ್ರಮದಲ್ಲಿರ್ತಕ್ಕಂಥವ್ರು ಅವರೂ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವರೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಅದ್ಧೂರಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇತ್ತು. ಇಂದಿನ ಸೆಗ್ಮೆಂಟಲ್ಲಿ ಇಲ್ಲೆಲ್ಲವೂ ಕೂಡ ಯಂತ್ರ ಇತ್ತು, ಈಗಿನ ಸೆಗ್ಮೆಂಟಲ್ಲಿ ಇಲ್ಲೆಲ್ಲವೂ ಕೂಡ ಮನೋಗತ ಕಾಣಿಸ್ತಾ ಇದೆ. ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಎಲ್ಲರೂ ಕೂಡ ಕಾಣದ ಕೈಗಳು, ಕಾಣ್ತಕ್ಕಂಥ ಕೈಗಳು, ಎಲ್ಲರಿಗೂ ಕೂಡ ಭಗವತಿಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಅನುಗ್ರಹ ಸದಾಕಾಲ ಅವ್ರಿಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳು. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಮೂರನೇದಾಗಿ ಕೂಡ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ 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 ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. 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 ಬಹಳ ವಿಶೇಷವಾಗಿ ಶ್ರೀಂ 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 ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿ ಬಂದಿರತಕ್ಕಂಥ ರಾಶಿಗಳವರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಭಾನುವಾರ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ನಿಮ್ಮ ಮನೋಚಿಂತಿತ ಕಾರ್ಯವು ತಾವಂದುಕೊಂಡಂತೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಆನಂದದಾಯಕವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಭಾಗ್ಯವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಾಗಲಿ ಇರತಕ್ಕಂಥದ್ದಿದೆ. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಆನಂದವನ್ನು, ಭಾಗ್ಯವನ್ನು ಇದೆರಡನ್ನೂ ಕೂಡ ಸಿದ್ಧಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥ ಈ ರಾಶಿಯಲ್ಲಿರ್ತಕ್ಕಂಥವ್ರು. ಭಗವತಿಯ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರಲ್ಲಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕಾ? ಹಾಗಾದರೆ ತಾವು
ಶ್ರದ್ಧಾಭಕ್ತಿಯಿಂದ ತಪ್ಪದೇನೆ ಎಲ್ಲನೂ ಕೂಡ ಇದನ್ನು ಬಿಡದೇನೆ ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ತಂತ್ರಸಾರವನ್ನು ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರ್ತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಎಡುವತಕ್ಕಂಥದ್ದಿರುತ್ತೆ. ಆದರೆ ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಭಾನುವಾರ ಬೆಳಗ್ಗೆ 7:45 ಮಧ್ಯಾಹ್ನ 3:40 ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. 7:45 3:40 ಕೂಡ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಅದರ ಹಿಂದೆ ಮುಂದೆ ಇರತಕ್ಕಂಥ ಸಮಯದಲ್ಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಬಹಳ ವೇಗವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರ. ಆದರೆ ಭಯಪಡ್ತಕ್ಕಂಥದ್ದು ಬೇಡ, ಭಯಭೀತರಾಗ್ತಕ್ಕಂಥದ್ದು ಬೇಡ. ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಕ್ತಕ್ಕಂಥ ಸಮಯದಲ್ಲಿ ತಾವು ನಾನೀಗ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ಬೆಳಗ್ಗೆನೆ ಬೇಗ ಎದ್ದು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾವೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಸೂರ್ಯ ಉದಯ ಆಗೋ ಸಮಯಕ್ಕೆ ಕರೆಕ್ಟಾಗಿ ಈ ಒಂದು ತಂತ್ರಸಾರವನ್ನು ಮಾಡಿದ್ದೇ ಆದರೆ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವತಿಯ ಸಂಪೂರ್ಣ ಅನುಗ್ರಹ ನಿಮಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಲ್ಲೋ ಒಂದು ಕಡೆ ವಿರೋಧಗಳು ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ. ಎಷ್ಟೇ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡಿದ್ರೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಗುಪ್ತ ಶತ್ರುಗಳು ಅಟ್ಟಹಾಸವನ್ನು ಮೆರಿತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಕೆಲಸ ಇನ್ನೇನು ಕಾರ್ಯಸಿದ್ಧಿ ಆಗುವ ಸಮಯದಲ್ಲಿ ಕರೆಕ್ಟಾಗಿ ಕೊಂಕನ್ನು ಹಾಕ್ತಕ್ಕಂಥದ್ದಿರುತ್ತೆ. ಆ ಒಂದು ಕೊಂಕಿನಿಂದ ಆ ಒಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗೋದಿಲ್ಲ. ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ 108 ವಿಘ್ನಗಳು. ಅದೇ ರೀತಿ ಇವತ್ತಿನ ದಿವಸ ತಾವು ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಆಗಲಿ, ಏನನ್ನಾದರೂ ಯೋಚನೆ ಮಾಡಬೇಕಾದ್ರೆ ಆಗಲಿ, ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಇದೇನೇನೇನು ಮಾಡಬೇಕಾದ್ರೂ ಕೂಡ 108 ವಿಗ್ರಹಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಯೋಚನೆ ಮಾಡಬೇಕಾದ್ರೆ ನಿಮ್ಮ ಮನಸ್ಸೂ ಕೂಡ ಮಿಶ್ರ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದಿರುತ್ತೆ. ಹೋಗಬೇಕಾ ಬೇಡವಾ, ಭಾನುವಾರನಪ್ಪ ಸಿಗೋದೇ 1-2 ನಿಮಿಷ. ಒಂದಷ್ಟು ಜನ ಆಚೆ ಹೋಗಿ ಸಂತೋಷ ಪಡ್ತಕ್ಕಂಥವ್ರಿದ್ದಾರೆ, ಸುಖ ಪಡ್ತಕ್ಕಂಥವ್ರಿದ್ದಾರೆ. ಒಂದಷ್ಟು ಜನ ಮನೆಯಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಬಿಡೋಣಪ್ಪ ಎಂಬತಕ್ಕಂಥವ್ರು ಇದ್ದಾರೆ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಈ ಬಾರಿ ಭಾನುವಾರ ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಚಂದ್ರಗ್ರಹಣದಿಂದ ಒಂದಷ್ಟು ತೊಂದರೆಗಳೇ ಇರ್ತಕ್ಕಂಥದ್ದಿರುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಮನೋಗತ ಪ್ರಶ್ನಾತಂತ್ರದಲ್ಲಿ ಗುಪ್ತ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ವಿಚಾರವಾಗಲೂ ಕೂಡ ಬಂದಿದ್ದೇ ಆದರೆ ಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ನೀವು ಆಚೆ ಹೋದರೆ ಒಳ್ಳೇದಾಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಮಾರ್ಗ ಮಧ್ಯದಲ್ಲಿ ಆಗ್ತಕ್ಕಂಥ ಅಚಾತುರ್ಯಗಳು ಸಾಕಷ್ಟು ಇರ್ತಕ್ಕಂಥದ್ದಿರುತ್ತೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು, ಶುಭ ಫಲದಲ್ಲಿರ್ತಕ್ಕಂಥವ್ರು, ಅಶುಭ ಫಲದಲ್ಲಿರ್ತಕ್ಕಂಥವ್ರು, ಈ 3 ಜನರು ಕೂಡ ಈ ಭಾನುವಾರ ಆದಷ್ಟು ವಾಸ್ತುಗೃಹದಲ್ಲೇ ಇದ್ದು ನಾನು ತಿಳಿಸಿಕೊಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ತಾವು ಆಚರಣೆಯನ್ನು ಮಾಡಿದ್ದೇ ಆದರೆ ನಾನು ಹೇಳೋದಿದ್ದೀನಿ, ನಿಜವಾಗ್ಲೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗುತ್ತೆ. ಇನ್ನು ಮುಂದೆ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ನಿಮಗೆ ಸಿಗುತ್ತೆ. ನೀವು ಆಚೆ ಹೋಗೋದೇ ಒಂದಷ್ಟು ಸುಖಾಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ಳಿಕ್ಕಾಗಿ. ಅಂತಹ ಸುಖಾಶಾಂತಿ ನೆಮ್ಮದಿಯನ್ನು ನೀವು ಸಿದ್ಧಪಡಿಸ್ಕೊಳ್ಳೇಬೇಕು ಅಂತಂದರೆ, ನಿಜಕ್ಕೂ ತಾವು ಆಚೆ ಹೋಗಬೇಕು ಅಂದರೆ ಈ ಒಂದು ತಂತ್ರಸಾರವನ್ನು ಮಾಡಿಯೇ ಆಚೆ ಹೋಗಿ. ಅದನ್ನು ಮಾಡದಿರ ಹೋಗಬೇಡಿ. ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಈ ಒಂದು ತಂತ್ರಸಾರವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇದೇ ರೀತಿ ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳಲ್ಲಿ ಆದಷ್ಟು ವನಸೆರೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅಯ್ಯಪ್ಪ ಸ್ವಾಮಿಯ ಕಥಾಶ್ರವಣವನ್ನು ಕೂಡ ಮುಂದುವರಿಸ್ತಕ್ಕಂಥದ್ದಿರುತ್ತೆ. ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ತಕ್ಕಂಥ ಅನುಗ್ರಹವನ್ನು ಕೂಡ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.